ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಧನಾ ಸ್ಕೂಲಿಂದ ಈ ಒಂದು ಅತ್ಯುತ್ತಮವಾದಂಥ ಯೂಟ್ಯೂಬ್ ಚಾನಲ್ಸ್ ನಿಮಗೋಸ್ಕರವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಪಾಠ ಸರಣಿಯನ್ನು ತಂದಿದ್ದೇನೆ ಸ್ನೇಹಿತರೆ. ನಿಮಗೋಸ್ಕರವಾಗಿ ಅತ್ಯುತ್ತಮವಾಗಿರ್ತಕ್ಕಂತಹ ಇಡೀ ಸಮಾಜ ವಿಜ್ಞಾನದ ಪಾಠಗಳ ಸರಣಿಯನ್ನು ಕೊಡಲಿಕ್ಕೋಸ್ಕರ ನಾನು ನಿಮ್ಮ ರಮೇಶ್ ಸರ್, ನಿಮ್ಮ ಈ ಒಂದು ಅತ್ಯದ್ಭುತವಾದಂತಹ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ಪಡೆಯೋದ್ರ ಜೊತೆಗೆ SLC ಸಂಪೂರ್ಣವಾಗಿ ನೀವು ಅತ್ಯುತ್ತಮವಾದಂಥ ಅಂಕಗಳನ್ನು ಗಳಿಸೋದಕ್ಕೆ ನಿಮಗಿದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ನಮ್ಮ ಪಾಠ ಏನು ಅಂತಂದರೆ, ಅನ್ಯ ರಾಷ್ಟ್ರಗಳೊಂದಿಗೆ ಭಾರತ ಹೇಗೆ ಸಂಬಂಧವನ್ನು ಹೊಂದಿದೆ ಅಂತ. ಭಾರತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ, ಅತ್ಯುತ್ತಮವಾಗಿರ್ತಕ್ಕಂಥ ಈ ಮ್ಯಾಪ್ನ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಭಾರತ ಒಂದು ಸಂಪದ್ಭರಿತವಾದಂಥ ದೇಶ. ಈ ದೇಶ ತನ್ನ ಸುತ್ತಣ ಪ್ರದೇಶಗಳ ಜೊತೆಗೆ ಹೇಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದರೆ ನಾವು ಅಭಿವೃದ್ಧಿಪರ ರಾಷ್ಟ್ರವಾಗಿ ಹೊರಹೊಮ್ಮಬಹುದು ಅನ್ನೋದು ಇವತ್ತಿನ ಒಂದು ಪಾಠದ ಕಾನ್ಸೆಪ್ಟ್ ಆಗಿರ್ತದೆ. ಹಾಗಾಗಿ ಭಾರತ ಜಗತ್ತಿನ ಈ ರಾಷ್ಟ್ರಗಳ ಜೊತೆಗೆ ಅತ್ಯುತ್ತಮವಾದಂಥ ಒಂದು ಸ್ನೇಹಪೂರ್ವಕ ಸಂಬಂಧವನ್ನು ಹೊಂದಿದರೆ ಮಾತ್ರ ನಾವು ವಿಶ್ವ ಕುಟುಂಬ ಕಲ್ಪನೆ ಏನಿದೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತೇಳಿ ಬಯಸ್ತೀನಿ. ಹಾಗಾಗಿ ಈ ಪಾಠದಲ್ಲಿ ನೀವು ನೋಡ್ತೀರಿ ಭಾರತ ಯಾವ ಯಾವ ದೇಶಗಳ ಜೊತೆಗೆ ಅತ್ಯುತ್ತಮ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದೆ ಅಂತ. ಆದರೆ ನಿಮಗೆ ಈ ಪಾಠದಲ್ಲಿ ಕೇವಲ 4 ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನು ಇಂಪಾರ್ಟೆಂಟಾಗಿ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಭಾರತ ಪ್ರಪಂಚದ ಅನೇಕ ರಾಷ್ಟ್ರಗಳ ಜೊತೆಗಿನ ವ್ಯಾಪಾರ, ವಾಣಿಜ್ಯ ಮತ್ತು ಸ್ನೇಹಪೂರ್ವಕ ಸಂಬಂಧಗಳ ಬಗ್ಗೆ ತಿಳಿತೀರಾ. ಬಟ್ ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಹೇಗಿದೆ, ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹೇಗಿದೆ, ಭಾರತ ಮತ್ತು ಅಮೇರಿಕಾದ ಸಂಬಂಧ ಹೇಗೆ ಡೆವಲಪ್ ಆಯಿತು, ಭಾರತ ರಷ್ಯಾದ ಸರ್ಕಾರಗಳ ನಡುವೆ ಯಾವ ರೀತಿಯಾಗಿರ್ತಕ್ಕಂತಹ ಸಹಾಯ ಮತ್ತು ಸ್ನೇಹ, ಹಾಗೆಯೇ ವ್ಯಾಪಾರ, ವಾಣಿಜ್ಯ ಮತ್ತು ಕೃಷಿ ಕೈಗಾರಿಕೆಗಳಲ್ಲಿ ಹೇಗೆ ನಾವು ಒಂದಕ್ಕೊಂದು ಅನ್ಯೋನ್ಯ ಸಂಬಂಧವನ್ನು ಹೊಂದಿದ್ದೇವೆ ಅನ್ನೋದನ್ನು ನಾವು ಇದರಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತಿದೆ, ಪ್ರಪಂಚದಲ್ಲಿ ಅಂದರೆ ಏನು ನಾವು ಈ ವಿಶ್ವ ಅಂತ ತಗೊಳ್ತೀವಿ, ಇದರಲ್ಲಿ 7 ಖಂಡಗಳ ಪರಿಕಲ್ಪನೆಗಳಿದ್ದಾವೆ. ಈಗ ಆಲ್ರೆಡಿ 198 ರಾಷ್ಟ್ರಗಳು ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದಂಥ ಸಾರ್ವಭೌಮ ರಾಷ್ಟ್ರಗಳು ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾದರೆ ಪ್ರಪಂಚದಲ್ಲಿ 198 ಇದೆಯಾ ಅಂದರೆ ಇಲ್ಲ, ಇನ್ನೂ ಭಾಳಷ್ಟು ರಾಷ್ಟ್ರಗಳು ಕೂಡ ಇದೆ. ಆದರೆ ವಿಶ್ವಸಂಸ್ಥೆ ಅನುಮೋದಿತವಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ 198 ನಮ್ಗೆ ರಿಜಿಸ್ಟ್ರೇಷನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ಭಾರತ ಸಾರ್ವಭೌಮ ರಾಷ್ಟ್ರವಾಗಿ ಆಂತರಿಕ ಮತ್ತು ಬಾಹ್ಯ ವಿಚಾರಗಳಲ್ಲಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವಂತಹ ಪರಿಪೂರ್ಣ ಹಕ್ಕನ್ನು ನಾವು 1947ನ ನಂತರ ಏನು ಸ್ವತಂತ್ರ ಆದ್ವಿ, ಹೀಗೆ ಸ್ವತಂತ್ರ ಆದಮೇಲೆ ನಮ್ಮಲ್ಲಿ ಉತ್ತಮವಾದಂಥ ಸಂಬಂಧಗಳು ಬೆಳೀತಾ ಹೋಯಿತು ಅಂಥೇಳಿ ಅಂದ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನಿಮಗೆ ಈ ಬೋರ್ಡ್ ಮ್ಯಾಪಲ್ಲಿ ಕಾಣ್ತಾ ಇದೆ ನೋಡಿ, ಒಟ್ಟು ನಮ್ಮಲ್ಲಿ 6 ಖಂಡಗಳಲ್ಲಿ ಜನವಸತಿಗಳು ಇರ್ತಕ್ಕಂಥದ್ದು, ವ್ಯಾಪಾರ ವಾಣಿಜ್ಯ ನಡೆಯುತ್ತೆ. 7ನೇದು ನಿಮಗೇನು ಕೆಳಗೆ ಕಾಣ್ತಾ ಇದೆ, ಈ ಅಂಟಾರ್ಟಿಕಾ ಖಂಡ, ಇದನ್ನು ಬಿಳಿಯ ಖಂಡ ಅಂಥೇಳಿ ಕರೀತಾರೆ. ವಿಜ್ಞಾನದ ಮತ್ತು ವೈಜ್ಞಾನಿಕ ಸಂಶೋಧನೆಗಳೇನಂತ ಕರಿತೀವಿ, ಆ ರೀತಿಯ ಸಂಶೋಧನೆಗಳ ಖಂಡ ಅಂತಲೂ ಕೂಡ ಕರೀತಾರೆ. ಅದು ಬಿಟ್ಟರೆ ನಿಮಗೆ ಏಷ್ಯಾ ಖಂಡದ ಪ್ರಮುಖ ರಾಷ್ಟ್ರವಾಗಿ ಭಾರತ, ನಿಮ್ಗೆ ಇಡೀ ಮ್ಯಾಪಲ್ಲಿ ರೆಡ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಭಾರತ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪಟ್ಟಿಗಳಲ್ಲಿ ನಾವು ಬರ್ತಾ ಹೋಗ್ತೀವಿ. ಹಾಗೆಯೇ ಏಷ್ಯಾದ ಕೆಳಭಾಗಕ್ಕೆ ಬಂದರೆ ನಿಮಗೆ ಆಫ್ರಿಕಾ ಖಂಡ ಇದೆ. ಹಾಗಾಗಿ ಆಫ್ರಿಕಾ ಖಂಡದ ಮೇಲ್ಭಾಗಕ್ಕೆ ನೋಡಿದ್ರೆ ಯುರೋಪ್ ಖಂಡ ಇದೆ. ಈ 3 ಖಂಡಗಳು ಅಡ್ಜಾಯ್ನಿಂಗ್ ಅಂತ ಏನು ಕರಿತೀವಿ, ಒಂದಕ್ಕೊಂದು ಬಾರ್ಡರ್ಗಳನ್ನು ಹೊಂದಿರತಕ್ಕಂಥ ಒಂದಿಷ್ಟು ಸಮುದ್ರ ತೀರಗಳ ಹಂಚಿಕೆ ಮತ್ತು ಸಾಗರಗಳ ಹಂಚಿಕೆಯನ್ನು ಮಾಡಿರ್ತಕ್ಕಂಥವು. ಇನ್ನು ಅದೇ ರೀತಿ ನಮಗೆ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಅಂತೀವಿ, ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳು, ಇನ್ನು ಆಸ್ಟ್ರೇಲಿಯಾ ಖಂಡಗಳು. ಈ 6 ಖಂಡಗಳಲ್ಲಿ ಜನವಸತಿ ಕಂಡು ಬರ್ತದೆ. ಅಂಟಾರ್ಟಿಕಾ ಕೇವಲ ಸಂಶೋಧನೆಗಾಗಿ ಬಳಸ್ತಕ್ಕಂಥ ಖಂಡ, ಬಿಳಿಯ ಖಂಡ ಅಂಥೇಳಿ ನೀವು ಈ ಹಿಂದೆನೇ ಅಧ್ಯಯನ ಮಾಡಿದ್ದೀರಿ.
ಹಾಗಾದರೆ ಇವತ್ತಿನ ನಮ್ಮ ಒಂದು ಪಾಠದಲ್ಲಿ ಬಹುಮುಖ್ಯವಾಗಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು, ಒಂದು ಸ್ವತಂತ್ರ ರಾಷ್ಟ್ರವಾಗಿ ನಾವು 1947ರ ನಂತರ ಏನು ನಾವು ಸ್ವತಂತ್ರವಾಗಿ ಬಂದ್ವಿ, ಈಗ ಬ್ರಿಟಿಷರಿಂದ ಸ್ವತಂತ್ರ ಪಡೆದ ಮೇಲೆ ನಮ್ಮದೇ ಆಗಿರ್ತಕ್ಕಂತಹ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಬಂದಾಗ ನಮ್ಮಲ್ಲಿ ಸರ್ಕಾರ ರಚನೆ ಆಯಿತು. ಸರಿ, ಹಾಗಾಗಿ ಮೊದಲ ಜವಾಬ್ದಾರಿಯುತ ಸರ್ಕಾರದ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರೂರವರು ಬಂದರು. ಆಮೇಲೆ ನಿಮಗೆ ವಲ್ಲಭಾಯ್ ಪಟೇಲ್ ಅವರು, ಅವ್ರನ್ನ ಒಳಗೊಂಡಂತಹ ಒಂದು ಕ್ಯಾಬಿನೆಟ್ ಕೂಡ ಬಂತು. ಬಂದಾದ್ಮೇಲೆ ಏನು ಮಾಡಬೇಕು, ದೇಶಕ್ಕೆ ಅತ್ಯುತ್ತಮವಾದಂತಹ ಯೋಜನೆಗಳನ್ನು ಈಡೇರಿಸಬೇಕಾಗಿತ್ತು. ಹಾಗಾಗಿ ಆವಾಗ ಬಹುಮುಖ್ಯವಾಗಿ ನಮಗೆ ಕಾಡಿದ್ದು ಗಡಿ ಭದ್ರತೆ ಬಗ್ಗೆ ಇರತಕ್ಕಂಥ ಪ್ರಾಬ್ಲಮ್ ಇತ್ತು, ವಿದೇಶಿ ವ್ಯಾಪಾರಗಳಲ್ಲಿ ಆರ್ಥಿಕ ಲಾಭದ ಬಗ್ಗೆ ಯೋಚನೆ, ರಾಷ್ಟ್ರದ ಗೌರವವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಇದಿಷ್ಟನ್ನು ಕೂಡ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಹಾಗೆ ಮಾಡಬೇಕಾದಾಗ ನಾವು ಜಗತ್ತಿನ ಎಲ್ಲ ದೇಶಗಳ ಜೊತೆಗೆ ಶಾಶ್ವತ ರಾಯಭಾರ ಸಂಪರ್ಕವನ್ನು ಇಟ್ಕೊಂಡು ಆ ಮುಖಾಂತರವಾಗಿ ಜಾಗತಿಕ ರಾಷ್ಟ್ರಗಳ ಜೊತೆ ನಾವು ಕೂಡ ಡೆವಲಪ್ಮೆಂಟ್ ಆಗಬೇಕಾದಂತಹ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಹೊಸ ಬದಲಾವಣೆಗಳು, ವ್ಯಾಪಾರದ ದಿಕ್ಕಿನ ಬದಲಾವಣೆಗಳು, ಯೋಚನೆಗಳು, ಸರ್ಕಾರದ ನೀತಿ ನಿಯಮ ಎಲ್ಲ ಬದಲಾವಣೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ತಿಳ್ಕೊಳ್ಳೋಣ, ಈ ಭಾರತ ಮತ್ತು ಪಾಕಿಸ್ತಾನ್ ದೇಶಗಳ ನಡುವಿನ ಒಂದಿಷ್ಟು ರೋಚಕ ಕಥೆಗಳು. ಇಲ್ಲೇನಾಗಿತ್ತು ನೋಡಿ, ಪಾಕಿಸ್ತಾನ ಅನ್ನೋ ದೇಶ ನಮ್ಮಲ್ಲಿ 1947 ತನಕ ಏನು ಇರಲಿಲ್ಲ. ಮುಂಚೆ ಇದು ಕೂಡ ಭಾರತದ ಅಂಗವೇ ಆಗಿತ್ತು. ಹಾಗೆ ನಾವು ನೋಡೋದಾದರೆ, ಋಗ್ವೇದ ಕಾಲದ ಭಾರತವನ್ನು ನೋಡೋದಾದರೆ ಇವತ್ತಿನ ಅಫ್ಘಾನಿಸ್ತಾನ, ಉಜ್ಬೇಕಿಸ್ತಾನ್, ತಜಕಿಸ್ತಾನ್, ಈ ಕಡೆ ಇರಾನ್, ಈ ಕಡೆ ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳದ ಭಾಗಗಳು ಇವೆಲ್ಲ ಸೇರಿ ಭಾರತ ಆಗಿತ್ತು. ಅದನ್ನು ಭರತಖಂಡ ಅಂಥೇಳಿ ಕೂಡ ಕರಿತಿದ್ರು. ಆನಂತರ ರಾಜ್ಯಗಳ ಕಲ್ಪನೆ, ರಾಷ್ಟ್ರಗಳ ಕಲ್ಪನೆ, ಸಾಮ್ರಾಜ್ಯ ಕಟ್ಟುವ ಪರಿಕಲ್ಪನೆಗಳು ಶುರುವಾದ ಮೇಲೆ ಭಾರತದ ನಕ್ಷೆ ಬರ್ತಾ ಬರ್ತಾ ಚಿಕ್ಕದಾಗ್ತಾ ಹೋಯಿತು. 1947 ಏನಾಯಿತು, ಭಾರತದಲ್ಲಿ ಮುಸ್ಲಿಂ ಲೀಗ್ ಅಂತಕ್ಕಂಥ ಒಂದು ವ್ಯವಸ್ಥೆ, ಮತ್ತೊಂದು ಕಡೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಇವುಗಳು ದೇಶದ ಹೋರಾಟದ ಸ್ವತಂತ್ರ ಚಳುವಳಿಯಲ್ಲಿ ವಿಭಿನ್ನವಾದಂಥ ಆಯಾಮಗಳನ್ನು ಸೃಷ್ಟಿ ಮಾಡಿದ್ವು. ಆವಾಗ ಆಟೋಮ್ಯಾಟಿಕಲಿ ಮೊಹಮ್ಮದ್ ಅಲಿ ಜಿನ್ನಾ ವರ್ಸಸ್ ಜವಾಹರ್ಲಾಲ್ ನೆಹರು ಅವರ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಭಾರತ ವಿಭಜನೆ ಆಗುವಂಥ ಸ್ಥಿತಿಗೆ ಬಂದು ತಲುಪಿತು. ಹಾಗೆ ವಿಭಜನೆಯಾದಾಗ ಪಾಕಿಸ್ತಾನ್ ಅನ್ನೋ ರಾಷ್ಟ್ರ ಬರೋಕ್ಕಿಂತ ಮುಂಚೆ ಇಲ್ಲಿ ಏನಾಗಿತ್ತು, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ್ ಇವೆರಡನ್ನೂ ಕೂಡ ಭಾರತದಿಂದ ವಿಭಾಗ ಮಾಡ್ತಾ ಹೋದರು. ಆಗ ಒಂದನ್ನು ಪೂರ್ವ ಪಾಕಿಸ್ತಾನ್ ಅಂತ ಕರೆದ್ರು, ಮತ್ತೊಂದನ್ನು ಪಶ್ಚಿಮ ಪಾಕಿಸ್ತಾನ ಅಂತ ಕೂಡ ಕರೆದ್ರು. ನಾವು ನೋಡ್ತಾ ಇರೋ ಇವತ್ತಿನ ಪಾಕಿಸ್ತಾನ್ ಅದು ಪಶ್ಚಿಮ ಪಾಕಿಸ್ತಾನ ಅಂತ ಆಗಿತ್ತು. ಇವತ್ತು ನಾವು ನೋಡುವಂಥ ಬಾಂಗ್ಲಾದೇಶ ಅದನ್ನು ಪೂರ್ವ ಪಾಕಿಸ್ತಾನ್ ಅಂತ ಕರೀತಾ ಇದ್ರು. ಆ ನಂತರ ಏನಾಯಿತು, ವಿಭಜನೆ ಆಯಿತು, ಮತ್ತು ಬಾಂಗ್ಲಾದೇಶ್ ಕೂಡ ಪಾಕಿಸ್ತಾನದಿಂದ ಪ್ರತ್ಯೇಕತೆಯನ್ನು ಬಯಸಿ ಹೋರಾಟ ಮಾಡ್ತು. ಹಾಗಾಗಿ 1971ನಿಂದ ಬಾಂಗ್ಲಾದೇಶ್ ಅನ್ನೋ ಹೊಸ ದೇಶವಾಗಿ ಬಾಂಗ್ಲಾದೇಶ ಹೊರಗೆ ಬಂತು. ಅಲ್ಲಿ ಉಳ್ಕೊಂಡಿದ್ದು ಪಾಕಿಸ್ತಾನ್ ಮಾತ್ರ. ಈ ಪಾಕಿಸ್ತಾನ ಅನ್ನೋ ರಾಷ್ಟ್ರ 1947ಗೆ ಏನೋ ಬಂತು, ಬರೋದಕ್ಕಾಗಿ ಹೋರಾಟಗಳು ನಡೆದಿತ್ತು. ಸ್ವತಂತ್ರಕ್ಕಿಂತ ಮುಂಚೆನೇ ಬ್ರಿಟಿಷ್ ಸರ್ಕಾರದ ಜೊತೆಗಿನ ಒಪ್ಪಂದಗಳ ಅನ್ವಯವಾಗಿ ಪಾಕಿಸ್ತಾನ ಅನ್ನೋ ರಾಷ್ಟ್ರ ಏನೋ ಬಂತು. ಆದರೆ ಅದಕ್ಕೆ ಎಷ್ಟು ಬಾರ್ಡರ್ ಇರಬೇಕು, ಎಷ್ಟು ಭಾಗಗಳು ಮಾತ್ರ ಪಾಕಿಸ್ತಾನ ಅಂಥೇಳಿ ಆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಲೈನ್, ಗಡಿ ರೇಖೆಯನ್ನು ಗುರುತಿಸಲಾಯಿತು. ಹಾಗೆ ಗುರುತಿಸಿದವನೇ ಸರ್ ಕ್ರಿಪ್ಸ್ ಅಂತೇನು ಕರಿತೀವಿ, ಅವನು ಆ ರ್ಯಾಡ್ ಕ್ಲಿಫ್ನ ಜೊತೆಗೆ ಸೇರ್ಕೊಂಡು ಮಾಡಿದಂಥದ್ದು. ಹಾಗಾಗಿ ಸಿರಿಲ್ ರ್ಯಾಡ್ ಕ್ಲಿಫ್ ಲೈನ್ ಅಂತಲೇ ಇದನ್ನು ಕರಿತೀವಿ. ಈ ರ್ಯಾಡ್ ಕ್ಲಿಫ್ ಲೈನ್ ಏನಿದೆ, ಭಾರತ ಪಾಕಿಸ್ತಾನ ನಡುವಿನ ವಿಭಜನೆಯ ರೇಖೆಯಾಗಿ ಬಂತು. ಸೊ 1947ನಿಂದ ಈ ರೇಖೆನೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಗಡಿ ರೇಖೆಯಾಗಿ ಕೂಡ ಹೊರಹೊಮ್ಮತಾ ಬಂತು. ಬಟ್ ಹೀಗೆ ಬಂದ ಮೇಲೂ ಕೂಡ ನಾವು ಏನು ಮಾಡಿದ್ವಿ, ಹಲವಾರು ಶತಮಾನಗಳವರೆಗೂ ಕೂಡ ಅನ್ಯೋನ್ಯತೆಯಂಥ ಸಂಬಂಧವನ್ನು ಹೊಂದಿದ್ದ ಈ ಭಾಗಗಳು ಪಾಕಿಸ್ತಾನ ಮತ್ತು ಭಾರತದ ಜೊತೆ ಉತ್ತಮ ಬಾಂಧವ್ಯ ಬೇಕಾಗಿತ್ತು. ಆದರೆ ಈ ಬಾಂಧವ್ಯ ಬಹುದಿನಗಳ ಕಾಲ ನಮ್ಮಲ್ಲಿ ಉಳಿಲಿಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನದಲ್ಲಿ ಮಿಲಿಟರಿ ಶಾಹಿತ್ವದ ನೀತಿಗಳು ಜಾಸ್ತಿ ಆಯಿತು.
ಆಂತರಿಕ ರಾಜಕೀಯ ಅಸ್ಥಿರತೆಗಳು ಜಾಸ್ತಿ ಆದವು. ಹೀಗಾಗಿ ನಮ್ಮ ದೇಶದೊಂದಿಗೆ ಉತ್ತಮ ಸಂಬಂಧವನ್ನು ಪಾಕಿಸ್ತಾನ ಹೊಂದಲೇ ಇಲ್ಲ. ಹಾಗಾಗಿ 1947-48 ಒಂದು ಸಾರಿ ಯುದ್ಧ ಆಯಿತು, 1965 ಎರಡನೇ ಬಾರಿ ಯುದ್ಧ ಆಯಿತು, 1971 ಬಾಂಗ್ಲಾದೇಶ್ ವಿಮೋಚನೆ ವಿಚಾರವಾಗಿಯೂ ಕೂಡ ಯುದ್ಧ ಆಯಿತು, 1999 ಕಾರ್ಗಿಲ್ ವಾರ್ ಅಂತ ಏನು ಕರಿತೀವಿ. ಈ 4 ಯುದ್ಧಗಳು ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೋರಾಟವೇನೋ ನಡೀತು. ಹೋರಾಟದಿಂದ ಭಾಳಷ್ಟು ವಿಭಿನ್ನವಾಗಿರ್ತಕ್ಕಂಥ ನೀತಿಗಳು ಹೊರಗೆ ಬಂದು ಕೆಲವು ಭಾರತ ಕೂಡ ಈ ಯುದ್ಧಗಳಲ್ಲಿ ಜಯ ಗಳಿಸ್ತಾನೇ ಬಂತು. ಆದರೂ ಇವತ್ತಿನವರೆಗೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಕಾಶ್ಮೀರ ವಿವಾದ, POK ಅಂತ ಏನು ಕರಿತೀವಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, 1999 ಕಾರ್ಗಿಲ್ ವಾರ್ನ ಒಂದು ಘಟನೆ ಇದು. ಹಾಗಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಭಯೋತ್ಪಾದನೆ. ಸೊ ಬಾರ್ಡರಲ್ಲೂ ಇರ್ಬೋದು ಮತ್ತು ನಮ್ಮ ದೇಶದ ಒಳಭಾಗದಲ್ಲೂ ಇರ್ಬೋದು, ಪದೇ ಪದೇ ಭಯೋತ್ಪಾದನೆ ವಿಚಾರವಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗದೇ ಇರೋಷ್ಟು ಲೆವೆಲ್ಲಿಗೆ ಬಂದು ನಿಂತಿದೆ. ಹಾಗೆ ಬಗೆಹರಿಸಲೇಬೇಕು ಅಂತಂದರೆ ಇದಕ್ಕೆ ಅತ್ಯುತ್ತಮ ರಾಜಕೀಯ ಒಂದು ಚಿಂತನೆಗಳು ಬೇಕಾಗತ್ತೆ. ಎರಡೂ ದೇಶಗಳಿಂದ ಅತ್ಯುತ್ತಮವಾದಂಥ ಮಿಲಿಟರಿ ಬಾಂಧವ್ಯಗಳು ಎರಡೂ ದೇಶದಲ್ಲಿ ಡೆವಲಪ್ ಆದರೆ ಮಾತ್ರ ಈ ಎರಡು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಬೋದು. ಹಾಗಾಗಿ ಈ ಪರಿಣಾಮಕಾರಿಯಾಗಿರ್ತಕ್ಕಂಥ ಸಮಸ್ಯೆ ಪರಿಹಾರಕ್ಕಾಗಿ ಎರಡೂ ದೇಶದ ಸರ್ಕಾರಗಳು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದೆ. ಪಾಕಿಸ್ತಾನ ಪ್ರಧಾನಿಗಳು, ಭಾರತದ ಪ್ರಧಾನಿಗಳು ಅವಾಗವಾಗ ಮಾತುಕತೆ ನಡೆಸ್ತಾನೆ ಇದ್ದಾರೆ. ಆದರೂ ಈ ಕಾಶ್ಮೀರ ಸಮಸ್ಯೆ ಮತ್ತು ಭಯೋತ್ಪಾದನೆ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಿಲ್ಲ. ಕಾರಣ ಭಾರತ ತನ್ನ ನಿಲುವುಗಳಲ್ಲಿ ಬದಲಾವಣೆಗಳನ್ನು ಸೇರಿಸ್ತಾನೆ ಬರ್ತಾ ಇದೆ, ಆದರೆ ಪಾಕಿಸ್ತಾನ ಅದನ್ನು ಒಪ್ಕೊಳ್ಳದೇ ವಿರೋಧ ಮಾಡ್ತಾನೇ ಇದೆ. ಹೀಗಾಗಿ ಭಾರತ ಪಾಕಿಸ್ತಾನ ನಡುವಿನ ಈ ಸುಧಾರಣೆಗಾಗಿ ಅನೇಕ ರೀತಿಯ ಮಾತುಕತೆಗಳು ಕೂಡ ನಡೆದಿದೆ. ನಡೆದರೂ ಕೂಡ ಅದು ಪರಿಹಾರ ಆಗಿಲ್ಲ. ಈ ಸಮಸ್ಯೆಯ ಮಧ್ಯೆ ರಷ್ಯಾ ಕೂಡ ಭಾಗವಹಿಸಿ ನಮ್ಮೆರಡೂ ದೇಶಗಳ ನಡುವೆ ಆಂತರಿಕ ಬಾಂಧವ್ಯ ತರೋದಕ್ಕೆ ತಾಷ್ಕೆಂಟ್ ಒಪ್ಪಂದಗಳನ್ನೆಲ್ಲ ಮಾಡ್ತು. ಆದರೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮರಣ ಆಯಿತೇ ವಿನಃ ತಾಷ್ಕೆಂಟ್ ಅಗ್ರಿಮೆಂಟ್ನ ಯಾವುದೇ ವಿಚಾರಗಳು ಇಂಡಿಯಾ ಪಾಕಿಸ್ತಾನ ನಡುವೆ ಸೌಹಾರ್ದತೆಯನ್ನು ಮೂಡಿಸಲಿಲ್ಲ ಅನ್ನೋದೇ ಕೂಡ ದುರಾದೃಷ್ಟಕರ ಅಂತ ಹೇಳ್ಬೋದು. ಆದರೂ ಪಾಕಿಸ್ತಾನ್ ಭಾರತದ ಜೊತೆಗಿನ ಕಾಶ್ಮೀರ ಸಮಸ್ಯೆ ಜೊತೆಗೆ ಭಯೋತ್ಪಾದಕತೆಯನ್ನು ಯಾವಾಗಲೂ ಪ್ರಚೋದನೆ ಮಾಡ್ತಾ ಇದೆ. ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಭಾರತದಲ್ಲಿ ಭಯೋತ್ಪಾದನೆಯನ್ನು ಪ್ರಚೋದಿಸ್ತಾನೆ ಇದೆ. ಇದಕ್ಕೆ ರಾಷ್ಟ್ರೀಯ ಹಿತಾಸಕ್ತಿ ತುಂಬಾ ಒಂದು ಕೊರತೆ ಆಗಿರ್ತಕ್ಕಂಥ ಕೆಲವು ಮನಸ್ಸುಗಳನ್ನು ಅವರು ಕಂಟ್ರೋಲ್ ಮಾಡಿ ನಮ್ಮ ದೇಶದ ಒಳಗಡೆನೇ ಇರ್ತಕ್ಕಂಥವ್ರಿಗೆ ಭಯೋತ್ಪಾದನೆ ಪ್ರಚೋದನೆಗಳನ್ನು ಮಾಡ್ತಾನೆ ಇದ್ದಾರೆ. ಅದು ನಿಮಗೆ ಭಾಳಷ್ಟು ಪ್ರಕರಣಗಳಿಂದ ನಿಮಗದು ಗೊತ್ತಾಗ್ತಾನೆ ಇದೆ. ಆದರೂ ಭಾರತ ಪಾಕಿಸ್ತಾನ ಜೊತೆಗೆ ಸ್ನೇಹ ಸಂಬಂಧಕ್ಕಾಸಿ ಯಾವಾಗಲೂ ತನ್ನ ಸಹಾಯ ಹಸ್ತವನ್ನು ಚಾಚ್ತಾನೆ ಇದೆ. ಆದರೆ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆ ಮತ್ತು ಮಿಲಿಟರಿ ಶಾಹಿತ್ವದ ನೀತಿಗಳಿಂದ ಇದು ಸಕ್ಸಸ್ ಆಗ್ತಾನೇ ಇಲ್ಲ. ಇನ್ನು ದೂರಗಾಮಿ ಭಾರತ ಮತ್ತು ಪಾಕಿಸ್ತಾನ ಶಾಂತಿಯುತ ಸಂಬಂಧ ಬರದೇ ಇರೋದಕ್ಕೂ ಕೂಡ ಪಾಕಿಸ್ತಾನ ಜೊತೆಗಿನ ಒಂದು ಒಳ್ಳೆಯ ಸಂಬಂಧ ಬೆಳೆಸುವಂಥ ಲಕ್ಷಣಗಳಂತೂ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ. ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ವಿರೋಧಿಸುವ ಲೆವೆಲ್ಗೆ ಭಾರತ ಬಂದು ನಿಂತಿದೆ. ಕಾರಣ ಅದು ಮಾಡ್ತಾ ಇರ್ತಕ್ಕಂತಹ ಕೆಲವು ಹೋರಾಟಗಳು, ಕೆಲವು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಸರಿ ಇಲ್ಲ. ನೋಡಿ, ಈ ಸಂಬಂಧ ಸರಿ ಇಲ್ಲ ಅಂತ ನಾವು ಭಾಳ ಈಸಿಯಾಗಿ ಹೇಳ್ಬೋದು. ಆದರೆ ಈ ಸಂಬಂಧ ಸುಧಾರಣೆ ಆದರೆ ಎರಡು ದೇಶದಲ್ಲಿಯೂ ಇರತಕ್ಕಂತಹ ಸಾಮಾನ್ಯ ಜನರಿಗೆ ಇದು ತುಂಬಾ ಅನುಕೂಲ ಆಗತ್ತೆ. ಇಲ್ಲಿನ ಒಂದು ವ್ಯಾಪಾರದ ಕೆಲವು ವಸ್ತುಗಳು ಪಾಕಿಸ್ತಾನದಲ್ಲಿ ತುಂಬ ಬೇಡಿಕೆ ಇರುತ್ತೆ, ಪಾಕಿಸ್ತಾನದ ಕೆಲವು ವಸ್ತುಗಳಿಗೆ ಭಾರತದಲ್ಲಿ ಕೂಡ ತುಂಬ ಬೇಡಿಕೆ ಇದೆ. ಹೀಗೆ ಎರಡೂ ಕಡೆಯ ಬೆಳೆ ಬೆಳೀತಕ್ಕಂಥ ರೈತರ ಮತ್ತು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಮಾರಾಟಗಾರರ ಹಿತಾಸಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಏನು ಮಾಡೋದು, ರಾಜಕೀಯ ಅಸ್ಥಿರತೆ ಇರೋದರಿಂದಾಗಿ, ವ್ಯಾಪಾರ ವಾಣಿಜ್ಯದ ಸುಧಾರಣೆಗಳಾಗದೇ ಇರೋದರಿಂದಾಗಿ ಮತ್ತು ನಮ್ಮ ದೇಶದ ಅತ್ಯಧಿಕ ಬಂಡವಾಳವನ್ನು ನೆನಪಿಟ್ಕೊಳ್ಳಿ, ಅತಿ ಹೆಚ್ಚು ಹಣವನ್ನು ನಾವು ಮಿಲಿಟರಿಗೆ ಯೂಸ್ ಮಾಡ್ತಾ ಇದ್ದೀವಿ. ಅದು ರ್ಯಾಡ್ಕ್ಲಿಫ್ ಲೈನನ್ನು ಅಂದರೆ POK ಪ್ರಾಂತ್ಯಗಳ ರಕ್ಷಣೆಯ ಜೊತೆಗೆ ನಾವು ಏನು ಬಾರ್ಡರ್ನ ರಕ್ಷಣೆ ಮಾಡೋದಕ್ಕೆ ಹಾಕ್ತಾ ಇದ್ದೀವಿ, ಹೆಚ್ಚಿನ ಹಣ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಎರಡೂ ದೇಶಗಳ ಸಂಬಂಧ ಸುಧಾರಣೆ ಆದರೆ
ಆ ಹಣವನ್ನು ಕೂಡ ದೇಶದ ಪ್ರಗತಿಗೆ ನಾವೇನು ಮಾಡ್ಬೋದು, ಬಳಸ್ಕೊಳ್ಬೋದು ಅಂಥೇಳಿ ದೂರಗಾಮಿ ವಿಚಾರಗಳಲ್ಲಿ ಭಾರತ ಯೋಚನೆ ಮಾಡ್ತಾನೆ ಇದೆ. ಆದರೆ ಪಾಕಿಸ್ತಾನ್ ಇದಕ್ಕೆ ಉತ್ತಮ ಸ್ಪಂದನೆ ಕೊಡ್ತಾ ಇಲ್ಲ. ನೆಕ್ಸ್ಟ್ ಬರೋಣ ಇನ್ನೊಂದು, ಭಾರತ ಮತ್ತು ಚೀನಾ. ಭಾರತ ಮತ್ತು ಚೀನಾ ಅಂದರೆ ಇದು ಯಾವಾಗಲೂ ಕುತಂತ್ರಿ ಬುದ್ಧಿಗಳೇ ನಡೀತಾ ಇರ್ತಕ್ಕಂಥ ಸಂಬಂಧ. ಯಾಕೆಂದರೆ ಚೀನಾ ನಮ್ಮ ಭಾರತದ ಉತ್ತರ ಭಾಗದಲ್ಲಿದ್ದರೂ ಕೂಡ ನೀವು ಈ ಮ್ಯಾಪ್ನ ನೋಡ್ತಾ ಇದ್ದೀರಿ, ಏನು ಸರ್ ಪೂರ್ಣತರವಾದ ಇಂಡಿಯಾ ಮ್ಯಾಪೇ ಕಾಣ್ತಾ ಇಲ್ಲಲ್ಲ ನಮ್ಮದು ಅಂತ ಅಂದ್ಕೊಳ್ಬೋದು. ಆದರೆ ಒರಿಜಿನಲಿ ಸತ್ಯ ಇದು. ಯಾಕೆಂದರೆ ಲಡಾಖ್ ಪ್ರಾಂತ್ಯದ ಪೂರ್ಣ ಭಾಗ ಇವತ್ತು ಕೂಡ ಭಾರತದ ಅಡಿಯಲ್ಲಿಲ್ಲ. 1962 ಮತ್ತು 65 ಆಗಿರ್ತಕ್ಕಂಥ ಭಾರತ ಚೀನಾ ನಡುವಿನ ಬಹುದೊಡ್ಡ ಸಮಸ್ಯೆಯಿಂದಾಗಿ ಇವತ್ತು ಅಕ್ಷಯ್ ಚಿನ್ ಪ್ರಾಂತ್ಯಗಳು ಕೂಡ ಚೀನಾದ ಹಿಡಿತದಲ್ಲೇ ಇದೆ. ಹಾಗಾಗಿ ಗ್ಲೋಬಲ್ ವರ್ಲ್ಡಲ್ಲಿ ಬಿಡುಗಡೆ ಮಾಡುವ ಎಲ್ಲ ಭಾರತದ ನಕ್ಷೆಗಳಲ್ಲೂ ಕೂಡ ಈ ಕಡೆಯ ನಮ್ಮ ಅಕ್ಷಯ್ ಚಿನ್ ಪ್ರಾಂತ್ಯವನ್ನು ಕಟ್ ಮಾಡಿನೇ ತೋರಿಸೋದು. ಅದಕ್ಕೆ ನಿಮಗೆ ಈಗಲೇ ಎಚ್ಚರಿಸ್ತಾ ಇದ್ದೀವಿ, ಭಾರತ ಕೂಡ ಆ ಪೂರ್ಣ ಭಾಗವನ್ನು ಗೆಲ್ಲಬೇಕು. ಈ ಕಡೆ POK ಭಾಗಗಳನ್ನು ಭಾರತ ಸ್ವಾಧೀನಪಡಿಸ್ಕೊಳ್ಬೇಕು, ಈ ಕಡೆ ಅಕ್ಷಯ್ ಚಿನ್ ಪ್ರಾಂತ್ಯಗಳನ್ನು ಸ್ವಾಧೀನಪಡಿಸ್ಕೊಳ್ಬೇಕು. ಹಾಗೆ ಪಡಿಸ್ಕೊಳ್ಬೇಕು ಅಂದರೆ ಈ ಎರಡು ದೇಶಗಳ ನಡುವಿನ ಒಪ್ಪಂದಗಳು ತುಂಬ ಚೆನ್ನಾಗಿರಬೇಕು ಅಂತ ಅನಿಸ್ಕೊಳ್ತೀವಿ. ಹಾಗಾಗಿ ಚೀನಾದ ಜೊತೆನೂ ಕೂಡ ಭಾರತ ಅತ್ಯುತ್ತಮವಾಗಿರ್ತಕ್ಕಂತಹ ಸಂಬಂಧವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದೆ. ಇತಿಹಾಸದ ಉದ್ದಕ್ಕೂ ನೀವು ನೋಡ್ಕೊಂಡು ಬಂದರೆ ದೆಹಲಿ ಸುಲ್ತಾನ್ಸ್ ಕಾಲಗಳು, ಮೊಘಲ್ ಆಡಳಿತದ ಕಾಲಗಳು, ಆನಂತರ ನಮಗೆ ಬೌದ್ಧಿಸಮ್ನ ಕಾಲಗಳಲ್ಲೆಲ್ಲ ನೋಡ್ತಾ ಬಂದರೆ ಭಾರತ ಚೀನಾ ನಡುವೆ ಉತ್ತಮ ಸಂಬಂಧಗಳಿತ್ತು. ಆದರೆ ಯಾವಾಗ 1949ರಲ್ಲಿ ಚೀನಾದಲ್ಲಿ ಒಂದು ಹೊಸ ಕ್ರಾಂತಿ ಆಯಿತು. ಆ ಹೊಸ ಕ್ರಾಂತಿ ಮಾವೋ ತ್ಸೆ ತುಂಗ್ನ ಹೋರಾಟಗಳಲ್ಲಿ ನೀವು ಓದಿದಿರಿ. ಚೈನಾ ಒಂದು ಅತ್ಯುತ್ತಮ ಬ್ರ್ಯಾಂಡೆಡ್ ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಹೊರಹೊಮ್ಮಿತು. ಆದರೆ ಪ್ರಪಂಚದಲ್ಲಿ ಎಷ್ಟೋ ದೇಶಗಳು ಅದನ್ನು ವಿರೋಧ ಮಾಡಿದ್ವು. ಯಾಕೆಂದರೆ ಡೆಮೋಕ್ರೆಟಿಕಲ್ ಅಲಯನ್ನಲ್ಲಿದ್ದಂಥ ಒಂದು ರಾಷ್ಟ್ರ ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಬದಲಾವಣೆ ಆದರೆ ಸುತ್ತಣ ದೇಶಗಳಿಗೆ ತುಂಬ ತೊಂದರೆ ಆಗತ್ತೆ ಅಂತ. ಆದರೆ ಅವರು ಕಮ್ಯುನಿಸ್ಟ್ ರಾಷ್ಟ್ರವಾದರೂ ಕೂಡ ಅದನ್ನು ಮೊದಲು ಮಾನ್ಯತೆ ಮಾಡಿದ್ದು ಭಾರತ. ಅವ್ರ ಜೊತೆ ಉತ್ತಮ ಸಂಪರ್ಕ ಬೆಳೆಸಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಭಾರತ ಚೀನಾ ನಡುವಿನ ಒಪ್ಪಂದಕ್ಕೆ ಅವತ್ತು ನಾವು ಸಹಿ ಅನಿಸ್ಕೊಂಡ್ವಿ. ಆದರೂ 1954ರಲ್ಲಿ ಜವಾಹರ್ಲಾಲ್ ನೆಹರೂರವರು ಚೀನಾದ ಜೊತೆಗೆ ಒಂದು ಪಂಚಶೀಲ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಪಂಚಶೀಲ ಒಪ್ಪಂದದಲ್ಲಿ ಹಿಂದಿ ಚೀನಿ ಭಾಯಿ ಭಾಯಿ ಅನ್ನುವ ತತ್ವದ ಆಧಾರದ ಮೇಲೆ ಪರಸ್ಪರ ಭಾರತ ಮತ್ತು ಚೀನಾ ನಡುವೆ ಅತ್ಯುತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಒಂದು ಪ್ರಯತ್ನದಿಂದಾಗಿ ವ್ಯಾಪಾರ, ವಾಣಿಜ್ಯ, ಎಲ್ಲ ರೀತಿಯ ಸಹಕಾರಗಳು ಎಲ್ಲವೂ ಡೆವಲಪ್ ಆಗ್ತವೆ ಅಂತ ಅಂದ್ಕೊಂಡ್ವಿ. ಆದರೆ ಅದು ಆಗಲಿಲ್ಲ. ಯಾಕೆ ಅಂತಂದರೆ 1954ರ ಈ ಪಂಚಶೀಲ ಒಪ್ಪಂದದ ಸೂತ್ರಗಳನ್ನು ಒಂದು ಕಡೆಯಲ್ಲಿ ಚೀನಾ ಅದನ್ನು ಗಾಳಿಗೆ ತೂರ್ತು. ಕಾರಣ ಏನೋ? ಕಾರಣ ಇಷ್ಟೇ, ದಲೈ ಲಾಮಾ ಏನೊಬ್ಬ ಟಿಬೇಟಿಯನ್ ಮೂಲದವರಿದ್ದಾರೆ, ಇವರು ಭಾರತಕ್ಕೆ ವಲಸೆ ಬಂದಾಗ ಇಲ್ಲಿ ನಾವು ಅವರಿಗೆ ರಕ್ಷಣೆ ಕೊಟ್ವಿ ಅನ್ನೋ ಕಾರಣಕ್ಕಾಗಿ ಭಾರತದ ವಿರುದ್ಧ ಚೀನಾ ಟಿಬೆಟ್ ಆಕ್ರಮಣ ಮಾಡೋ ಸಂದರ್ಭದಲ್ಲಿ ಭಾರತ ಚೀನಾ ಕೇಳ್ತು, ಟಿಬೆಟ್ ಒಂದು ಸ್ವತಂತ್ರ ಧಾರ್ಮಿಕ ಕೇಂದ್ರದ ಪ್ರಾಂತ್ಯ, ಅದರ ಮೇಲೆ ರಾಜಕೀಯ ಅಸ್ತಿತ್ವ ಬೇಡ, ಅದನ್ನು ಸ್ವತಂತ್ರವಾಗಿ ಬಿಡಿ ಅಂತ. ಆದರೆ ಚೀನಾ ಅದನ್ನು ಒಪ್ಪಲಿಲ್ಲ. ಹಾಗಾಗಿ ಚೀನಾ ಟಿಬೆಟ್ ಮೇಲೆ ಮಾಡಿದ ದಾಳಿಯನ್ನು ಭಾರತ ವಿರೋಧ ಮಾಡ್ತು. ಇದೇ ಕಾರಣಕ್ಕಾಗಿ ನಮ್ಮ ಪಂಚಶೀಲ ಸೂತ್ರಗಳನ್ನು ಗಾಳಿಗೆ ತೂರ್ತು. 1962ನಲ್ಲಿ ಟಿಬೆಟ್ ಇಶ್ಯೂಸನ್ನೇ ಮುಂದಿಟ್ಕೊಂಡು ದಲೈ ಲಾಮಾ ಮತ್ತು ಸಹಚರಿಗೆ ನೀವು ಸಹಾಯ ಮಾಡಿದ್ರಿ ಅನ್ನೋ ಕಾರಣಕ್ಕಾಗಿ ಚೀನಾ ಭಾರತದ ಮೇಲೆ ಯುದ್ಧವನ್ನು ಕೂಡ ಮಾಡ್ತು. ಅದಷ್ಟೇ ಅಲ್ಲ, ಭಾರತ ಮತ್ತು ಚೀನಾ ನಡುವಿನ ಯುದ್ಧದಲ್ಲಿ ಭಾರತ ಸೋಲೇನೋ ಅನುಭವಿಸ್ತು. ಸೋಲು ಆದಮೇಲೂ ಕೂಡ ಈಗಲೂ ಕೂಡ ಚೀನಾ ತನ್ನ ಉದ್ದಟತನವನ್ನು ಮುಂದುವರಿಸ್ಕೊಳ್ತಾ ಬರ್ತಾ ಇದೆ. ಯಾಕೆಂದರೆ ಚೀನಾ ಬಿಡುಗಡೆ ಮಾಡುವಂಥ ತನ್ನ ದೇಶದ ನಕ್ಷೆಯಲ್ಲಿ ಅರುಣಾಚಲ ಪ್ರದೇಶ ಏನಿದೆ, ಅರುಣಾಚಲ ಪ್ರದೇಶದ ರಾಜ್ಯ ಏನಿದೆ, ಇವತ್ತು ಕೂಡ ಅದು ತನ್ನದು ಅಂಥೇಳಿ ವಾದ ಮಾಡ್ತಾನೇ ಬರ್ತಾ ಇದೆ. ಆದರೆ ಈ ವಿಷಯದಲ್ಲಿ ಭಾರತ ಚೀನಾಗಳ ನಡುವೆ ಪರಸ್ಪರ ಸಂಬಂಧದ ಮೇಲೆ ಅದೊಂದು ದೊಡ್ಡ ದುಷ್ಪರಿಣಾಮ ಬೀರ್ತಾನೆ ಇರತಕ್ಕಂಥದ್ದು ಗೊತ್ತಾಗಿದೆ. ಇನ್ನು ಚೀನಾ ಮತ್ತು ಭಾರತದ ನಡುವೆ ಮತ್ತೊಂದು ಇಂಪಾರ್ಟೆಂಟ್ ಇಶ್ಯೂ ಏನಪ್ಪ ಅಂದರೆ, ಈ ಮಾವೋವಾದಿಗಳು ಭಾರತದಲ್ಲಿ ನಕ್ಸಲಿಸಮನ್ನು ಜಾರಿಗೆ ತಂದಿರೋದು.
ಪಶ್ಚಿಮ ಬಂಗಾಳ, ಜಾರ್ಖಂಡ್ ಈ ಪ್ರಾಂತ್ಯಗಳಲ್ಲೂ ಹಾಗೂ ಕರ್ನಾಟಕ, ದಕ್ಷಿಣ ಭಾರತಗಳಲ್ಲಿ ಕೂಡ ಈ ಗುಡ್ಡಗಾಡು ವಲಯಗಳನ್ನು ಹೊಂದಿಕೊಂಡಿರ್ತಕ್ಕಂತಹ ಈ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ಮಧ್ಯ ಭಾರತದ ಸಹ್ಯಾದ್ರಿ ಶ್ರೇಣಿಯ ಮತ್ತು ವಿಂಧ್ಯ ಸರಹದ್ದಿನಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಇವತ್ತು ಕೂಡ ನೆಕ್ಸಲಿಸಮ್ ತುಂಬಾ ಇದೆ. ಈ ನೆಕ್ಸಲಿಸಮ್ಗೆ ಒಳಗಾದ ಮೇಲೆ ತುಂಬಾ ಸಾವು ನೋವುಗಳು ಕೂಡ ನಮಗೆ ಕಂಡು ಬರೋದನ್ನು ಆವಾಗವಾಗ ಓದ್ತಾ ಇರ್ತೀವಿ. ಈ ನೆಕ್ಸಲಿಸಮ್ನ ಮೂಲ ನೀವು ಹೊಡ್ತಾ ಹೋದರೆ ಇದಕ್ಕೂ ಚೀನಾ ಸಪೋರ್ಟ್ ಮಾಡ್ತಾ ಇರೋದು. ಭಾರತದಲ್ಲಿ ಇಂಥದ್ದೊಂದು ಕ್ರಾಂತಿ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತಾ ಇದೆ, ಆದರೆ ಭಾರತ ಅದನ್ನು ವಿರೋಧ ಮಾಡ್ತಾನೇ ಇದೆ. ಆದರೂ ಚೀನಾ ತನ್ನ ಉದ್ದಟತನವನ್ನು ಹೀಗೆ ಮುಂದುವರಿಸ್ಕೊಂಡು ಬರ್ತಾನೇ ಇದೆ. ಇನ್ನು ಭಾರತ ಮತ್ತು ಚೀನಾದ ಮಧ್ಯೆ ಗಡಿ ನಿರ್ಣಯ ಇವತ್ತು ಕೂಡ ಆಗಿಲ್ಲ. ಅಂತಿಮವಾಗಿ ಎರಡು ದೇಶಗಳ ನಡುವೆ ಗಡಿ ನಿರ್ಧಾರ ಸರಿಯಾಗಿಲ್ಲ. ನಮ್ಮೆರಡು ರಾಷ್ಟ್ರಗಳ ನಡುವೆ ಗಡಿ ರೇಖೆಯನ್ನು ನಿಖರವಾಗಿ ನಾವು ಇವತ್ತು ಒಪ್ಕೊಂಡಿಲ್ಲ. ಏನು ಭಾರತ ಮತ್ತು ಚೀನಾದ ನಡುವೆ ಮೆಕ್ಮೋಹನ್ ಲೈನ್ ಅಂತ 1911ನಲ್ಲಿ ಹಾಕಲಾಗಿತ್ತು. ಈ ಮೆಕ್ಮೋಹನ್ ಗಡಿ ರೇಖೆಯನ್ನು ನಾವು ಅನುಮೋದನೆ ಮಾಡಿದ್ದೀವಿ. ಬ್ರಿಟಿಷ್ ಸರ್ಕಾರ ಇತ್ತು, ಹಾಗಾಗಿ ಅನುಮೋದನೆ ಮಾಡಿತು. ಬಟ್ ಚೀನಾ ಇದುವರೆಗೂ ಕೂಡ ಅದನ್ನು ಒಪ್ಕೊಂಡಿಲ್ಲ. ಹಾಗಾಗಿ ಲಡಾಖ್ನ ಅಕ್ಷಯ್ ಚಿನ್ ಪ್ರಾಂತ್ಯಗಳನ್ನು ತಂದು ಅಂಥೇಳಿ ವಾದ ಮಾಡಿ ತಗೊಳುತ್ತೆ. ಅರುಣಾಚಲ್ ಪ್ರದೇಶ್ ತಂದು ಅಂತ ಹೇಳುತ್ತೆ. ಇದೆಲ್ಲ ನಡೀತಾ ಇರ್ತಕ್ಕಂಥದ್ದು ಗಡಿ ರೇಖೆಯ ಮೇಲೆ ಎರಡೂ ರಾಷ್ಟ್ರಗಳಲ್ಲೂ ಇರ್ತಕ್ಕಂಥ ಸಮಸ್ಯೆ. ಇನ್ನು ಅಣ್ವಸ್ತ್ರಗಳ ತಯಾರಿ ವಿಚಾರದಲ್ಲಿ, ವಿದೇಶಿ ವ್ಯಾಪಾರದ ಸವಾಲುಗಳಲ್ಲಿ ಮತ್ತು ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ, ಇವೆಲ್ಲ ಚೈನಾ ಭಾರತದ ಮೇಲೆ ಮಾಡ್ತಕ್ಕಂತಹ ಒಂದು ರೀತಿಯ ಕೆಟ್ಟ ಪರಿಣಾಮಗಳು. ಈ ಪರಿಣಾಮಗಳ ವಿರುದ್ಧ ಈಗ ಭಾರತ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವೇನು ಮನಮೋಹನ್ ಸಿಂಗ್ ಸರ್ಕಾರ ಮತ್ತು ವಾಜಪೇಯಿ ಸರ್ಕಾರಗಳು, ಆನಂತರ ನರೇಂದ್ರ ಮೋದಿ ಅವರ ಸರ್ಕಾರಗಳು ಬಂದಾಗ ಚೀನಾದ ವಿರುದ್ಧ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡರು. ಸ್ವದೇಶಿ ಪಾಲಿಸಿಗಳನ್ನ ಡೆವಲಪ್ ಮಾಡ್ತಾ ಬಂದರು. ಹಾಗೆ ಚೀನಾದ ಗುಡ್ಸ್ಗಳ ಮೇಲಿನ ನಿರ್ಬಂಧಗಳನ್ನು ಹಾಕ್ತಾ ಬಂದರು. ಈ ಥರ ಎಲ್ಲ ಹಾಕ್ತಾ ಇರೋದ್ರಿಂದ ಚೀನಾಕ್ಕೆ ಒಂದು ವ್ಯಾಪಾರದ ಸಮಸ್ಯೆ ಕೂಡ ಏರ್ಪಡ್ತಾ ಇದೆ. ಆ ದೇಶದ ವಸ್ತುಗಳಿಗೆ ಭಾರತ ಮೇಲಿನ ಮಾರುಕಟ್ಟೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ರಮ ಕೂಡವನ್ನು ಕೈಗೊಳ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ, ಮತ್ತೊಂದು ರಾಷ್ಟ್ರದ ಜೊತೆಗಿನ ಸಂಬಂಧ ಭಾರತ ಮತ್ತು ಅಮೇರಿಕ. ಈ ಎರಡು ದೇಶಗಳ ನಡುವೆ ಅತ್ಯುತ್ತಮ ಸಂಬಂಧ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತು ನಮಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ಯಾಕೆಂದರೆ ಅಮೇರಿಕದಲ್ಲಿ ಬರುವಂತಹ ಸರ್ಕಾರಗಳು ಮತ್ತು ಅಲ್ಲಿನ ಅಧ್ಯಕ್ಷರ ಆಧಾರದ ಮೇಲೆ ಭಾರತದ ವಿದೇಶಾಂಗ ನೀತಿ ಯಾವಾಗಲೂ ಚೇಂಜ್ ಆಗ್ತಾನೇ ಇರ್ತದೆ. ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲಿ ನಾನು ನಿಮಗೆ ನೆನಪು ಮಾಡೋದಾದರೆ, ಅಮೇರಿಕ 1999ನಲ್ಲಿ ಕಾರ್ಗಿಲ್ ವಾರ್ ನಡೆದಿತ್ತು. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಕಾರ್ಗಿಲ್ ವಾರ್ ನಡೀತಾ ಇತ್ತು. ಆ ಕಾರ್ಗಿಲ್ ವಾರ್ ನಡೆಯುವಾಗ ನಾವು ಅಂದ್ಕೊಂಡ್ವಿ ಭಾರತಕ್ಕೆ ಅಮೇರಿಕ ಸಹಾಯ ಮಾಡುತ್ತೆ ಅಂತ. ಆದರೆ ಕಾರ್ಗಿಲ್ ವಾರ್ ಸಂದರ್ಭದಲ್ಲಿ ಅಮೇರಿಕ ತನ್ನ GPS ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಭಾರತಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಟೆಲಿಕಮ್ಯುನಿಕೇಷನ್ಸ್ ಸಪ್ಲೈ ಕೊಡದೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಅನ್ನಿಸ್ತು, ಇವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರಾ ಅಥವಾ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರಾ ಅನ್ನೋದು. ಇವೆಲ್ಲ ಅಮೇರಿಕ ತನ್ನ ಆರ್ಥಿಕತೆಯ ಡೆವಲಪ್ಮೆಂಟಿಗೆ ಎಲ್ಲೆಲ್ಲಿ ರಾ ಮೆಟೀರಿಯಲ್ಸ್ಗಳು ಅತ್ಯಧಿಕವಾಗಿ ಸಿಗುತ್ತೋ ಆ ದೇಶಗಳಿಗೆ ಹೆಚ್ಚಿನ ಒಂದು ಸಂಬಂಧ, ಸ್ನೇಹವನ್ನು ಬೆಳೆಸೋದಕ್ಕೆ ಯೋಚನೆ ಮಾಡ್ತಾನೆ ಇರ್ತದೆ. ಇದು ಅಮೇರಿಕ ಅಂತಲ್ಲ, ಯಾವುದೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೋವಾಗ ಅವ್ರು ಯೋಚನೆ ಮಾಡೋ ಶೈಲಿನೇ ಇದಾಗಿರುತ್ತೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಭಾರತ ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಬೇಕು ಅಂತ. ಸ್ವಾಮಿ ವಿವೇಕಾನಂದರ ಕನಸಿದು ನಾವು ವಿಶ್ವಗುರು ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಇಡೀ ಪ್ರಪಂಚದ ರಾಷ್ಟ್ರಗಳಿಗೆ ನಮ್ಮ ಮಾರ್ಗದರ್ಶನ ಹೋಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಭಾರತದಲ್ಲಿ ಈಗ ನಡೀತಾ ಇದೆ. ಹೀಗೆ ವಿಶ್ವಗುರು ಸ್ಥಾನಕ್ಕೆ ಹೋದರೆ ಭಾರತ ಮತ್ತು ಅಮೇರಿಕಾದ ನಡುವಿನ ಸಂಬಂಧಗಳಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡ್ಬೋದು. ಆದರೆ ಇತ್ತೀಚೆಗೆ ಯಾವಾಗ ಪಾಕಿಸ್ತಾನ್ ಭಯೋತ್ಪಾದನೆಯನ್ನು ಹೆಚ್ಚೆಚ್ಚು ಮೋಟಿವ್ ಮಾಡ್ತಾ ಬಂತೋ ಅಲ್ಲಿಂದ ಪಾಕಿಸ್ತಾನದ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದುಕೊಳ್ತು ಅಮೇರಿಕ. ಜೊತೆಗೆ ಅಫ್ಘಾನಿಸ್ತಾನದಿಂದ ಏನು ದಾಳಿ ಆಯಿತು ಆ ದೇಶದ ಮೇಲೆ, ತಾಲಿಬಾನ್ ಉಗ್ರರ ದಾಳಿ ಆಯಿತು, ಅಲ್ಲಿಂದ ಅಮೇರಿಕ ಸಂಪೂರ್ಣವಾಗಿ ಆ ಎರಡೂ ದೇಶಗಳನ್ನು ಬಿಟ್ಟು
ಭಾರತಕ್ಕೆ ಹೆಚ್ಚಿನ ಸಪೋರ್ಟ್ ಮಾಡ್ತು. ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂದ ತಕ್ಷಣ ನೀವು ಖುಷಿ ಪಡೋದಲ್ಲ. ಪಕ್ಕದಲ್ಲಿ ನಮ್ಮ ಎದುರಾಳಿ ಚೀನಾ ಇದೆ ಅಲ್ಲ, ಚೀನಾಕ್ಕೆ ಏನಾದರೂ ಪ್ರಪಂಚದಲ್ಲಿ ಒಂದು ಹೊಡೆಯೋ ಶಕ್ತಿ ಇದೆ ಅಂದರೆ ಅದು ಭಾರತಕ್ಕೆ ಮಾತ್ರ ಅಂತ ಅಮೇರಿಕಕ್ಕೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅಮೇರಿಕಾ ಒಂದು ರೀತಿಯ ವಿಚಾರದಲ್ಲಿ ನಮಗದು ಸಪೋರ್ಟ್ ಮಾಡ್ತಾನೆ ಇದೆ ಅಂತ ಅಂದ್ಕೊಳ್ಬೋದು. ಇದೆಲ್ಲ ಭಾರತ ಮತ್ತು ಅಮೇರಿಕಾದ ನಡುವೆ ಇರ್ತಕ್ಕಂತಹ ಒಂದು ಬೃಹತ್ ರಾಷ್ಟ್ರಗಳು. ನಾವೆರಡೂ ಕೂಡ, ನಮ್ಮೆರಡೂ ರಾಷ್ಟ್ರಗಳಲ್ಲೂ ಕೂಡ ಡೆಮೋಕ್ರೆಟಿಕ್ ತುಂಬ ಚೆನ್ನಾಗಿದೆ. ಅಂದರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅತ್ಯುತ್ತಮ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶಗಳು ನಾವು. ಹಾಗಾಗಿ ನಾವೆರಡೂ ದೇಶಗಳು ಕೂಡ ಪ್ರಪಂಚದಲ್ಲಿ ಅತ್ಯುತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜನಗಳಿಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾವು ಮುಂದೆ ಬರ್ತಕ್ಕಂಥ ರಾಷ್ಟ್ರಗಳು. ಹಾಗಾಗಿ ಈ ಎರಡೂ ರಾಷ್ಟ್ರಗಳ ನಡುವೆ ಮೈತ್ರಿ ಆಗಲೇಬೇಕು ಅಂತೇಳಿ ಸಂಬಂಧವನ್ನು ಬೆಳೆಸ್ತಾ ಇದೆ. ಆದರೆ ನಾನು ನಿಮ್ಗೆ ಹೇಳಿದೆ 1947ನಿಂದನೂ ಕೂಡ ಈ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧಗಳಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣ್ತಾ ಬಂತು. ನೋಡಿ, ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾರತ ಮೊದಲ ಬಾರಿಗೆ ತನ್ನ ಗೌರ್ನಮೆಂಟನ್ನು ರಚನೆ ಮಾಡಿತು. ಆಗ ಇಡೀ ಪ್ರಪಂಚದಲ್ಲಿ ಎರಡು ಭಾಗ ಆಗಿತ್ತು. ಒಂದು ರಷ್ಯಾ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರಗಳ ಬಣ ಒಂದು ಕಡೆ ಆದರೆ, ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಡೆಮೋಕ್ರೆಟಿಕ್ ಅಲಯನ್ಸ್ ಆಗಿ ಅಮೇರಿಕಾದ ಜೊತೆ ರಾಷ್ಟ್ರಗಳಿದ್ವು. ಅಮೇರಿಕಾ ನ್ಯಾಟೋ, ಸಿಯಾಟೋ, ಸೆಂಟೋ ಅಂಥೇಳಿ ಒಪ್ಪಂದಗಳನ್ನು ಮಾಡಿಕೊಳ್ತಾ ಎಲ್ಲ ದೇಶಗಳನ್ನು ತನ್ನ ತೆಕ್ಕೆಗೆ ಹಾಕ್ಕೊಳ್ತಾ ಇತ್ತು. ಈ ಕಡೆ ರಷ್ಯಾ ಚೀನಾದ ಜೊತೆಗೆ ಸೇರಿಕೊಂಡು ವಾರ್ಸಾ ಒಪ್ಪಂದದ ಮುಖಾಂತರ ಮತ್ತೊಂದು ಬಣವನ್ನು ಕಟ್ಕೊಂಡಿತ್ತು. ಪ್ರಪಂಚದಲ್ಲಿ ಎರಡು ಬೃಹತ್ ಬಣಗಳಿದ್ವು, ಒಂದು ಡೆಮೋಕ್ರೆಟಿಕ್ ಬಣ, ಇನ್ನೊಂದು ಕಮ್ಯುನಿಸ್ಟ್ ಬಣ ಅಂತ. ಈಗ ಭಾರತ ಜವಾಹರ್ಲಾಲ್ ನೆಹರೂರವ್ರು ಇದರಲ್ಲಿ ಏನು ಯೋಚನೆ ಮಾಡ್ಬೋದಾಗಿತ್ತು ಅಂದರೆ, ನಾವೀಗ ಯಾವ ಕಡೆ ಸೇರಬೇಕು ಅನ್ನೋದೇ ಭಾರತಕ್ಕೊಂದು ಸಮಸ್ಯೆ ಆಗಿತ್ತು. ಯಾಕೆಂದ್ರೆ ನಾವು ಆಗ್ತಾನೆ ಸ್ವತಂತ್ರ ಆಗಿದ್ವಿ, ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗಿತ್ತು. ಎರಡೂ ದೇಶಗಳ ಸಹಾಯ, ಎರಡೂ ಬಣಗಳ ಸಹಾಯ ನಮಗೆ ತುಂಬ ಅಗತ್ಯ ಇತ್ತು. ಹಾಗಾಗಿ ನೆಹರೂರವರು ತಲೆನಲ್ಲಿ ಒಂದು ಹೊಸ ಐಡಿಯಾ ಬರುತ್ತೆ, ಅದೇನೇ ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತ ಕರಿತೀವಿ, ಅಲಿಪ್ತ ನೀತಿ ಅಂತ. ಹೀಗೆ ಜಗತ್ತು ಧ್ರುವೀಕರಣಗೊಂಡು ಎರಡು ಭಾಗ ಆಗಿದ್ದಾಗ ನಾವು ಎರಡೂ ಭಾಗಗಳಿಗೂ ಸೇರದೆ ಒಂದು ನ್ಯೂಟ್ರಲಿಸಮ್ ಅಂತ ಕರಿತೀವಿ, ಅಂದರೆ ತಟಸ್ಥ ನೀತಿಯ ಅಲಿಪ್ತ ನೀತಿಯನ್ನು ಮಾಡಿದ್ವಿ. ಅಮೇರಿಕಾದ ಪ್ರಜಾಪ್ರಭುತ್ವದ ಬಣಕ್ಕೂ ಸಹಿ ಮಾಡಲಿಲ್ಲ, ರಷ್ಯಾದ ಕಮ್ಯುನಿಸ್ಟ್ ಬಣಕ್ಕೂ ನಾವು ಸಹಿ ಮಾಡ್ದೇ ಎರಡೂ ದೇಶಗಳಿಂದನೂ ಕೂಡ ಸ್ನೇಹಹಸ್ತವನ್ನು ಚಾಚಿ ಎರಡೂ ದೇಶದ ಆಂತರಿಕ ವಿಚಾರಗಳನ್ನು ನಾವು ಸೇರದೇ ನಾವು ಅಲಿಪ್ತ ನೀತಿಯನ್ನು ಜಾರಿಗೆ ತಂದ್ವಿ. ಆಗ ಜಗತ್ತಿನ 7 ರಾಷ್ಟ್ರಗಳು ಭಾರತದ ಅಲಿಪ್ತ ನೀತಿಯನ್ನು ಬೆಂಬಲಿಸಿ ಆ ಎರಡೂ ಬಣಗಳಿಗೂ ಸೇರದೇ ಇರೋ ರಾಷ್ಟ್ರಗಳು ಭಾರತದ ಕಡೆ ಮುಖ ಮಾಡಿದ್ವು. ಇದರಿಂದ ಭಾರತ ಅವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ತನ್ನದೇ ಆದಂಥ ಹೊಸ ನೀತಿಗಳನ್ನು ಯೋಚನೆ ಮಾಡ್ತಾ ಬಂತು. ಆನಂತರ ಭಾರತ ನಿಮಗೆ ಗೊತ್ತಿದೆ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡ್ತಾ ಬಂದ್ವಿ. ಪಂಚವಾರ್ಷಿಕ ಯೋಜನೆ ಕಲ್ಪನೆ ನೋಡಿ ಹೆಂಗಿದೆ ಇದು. ಈ ಕಲ್ಪನೆಯನ್ನು ನಾವು ರಷ್ಯಾದಿಂದ ಎರವಲು ಪಡ್ಕೊಂಡಿದ್ದು. ಸ್ಟಾಲಿನ್ ಸರ್ಕಾರದಲ್ಲಿ ರಷ್ಯಾ ಹೇಗೆ ಜಾರಿಗೆ ತಂದು ಡೆವಲಪ್ಮೆಂಟ್ ಆಯಿತು, ಆ ಪಂಚವಾರ್ಷಿಕ ಯೋಜನೆ ರಷ್ಯಾದ್ದು. ಬಟ್ ಈ ಪಂಚವಾರ್ಷಿಕ ಯೋಜನೆಗೆ ಬೇಕಾಗಿರೋ ಆರ್ಥಿಕ ಸಹಾಯ ಎಲ್ಲಿಂದ ಪಡ್ಕೊಂಡ್ವಿ ಅಂದರೆ ಅಮೇರಿಕಾದಿಂದ. ಹೀಗೆ ನಮ್ಮ ದೇಶಗಳು ಎರಡೂ ಸಂಘಟನೆಗಳ ಜೊತೆಗೆ ಅತ್ಯುತ್ತಮ ಸಂಬಂಧವನ್ನು ಬೆಳೆಸ್ಕೊಂಡು ಡೆವಲಪ್ಮೆಂಟ್ ಆಗಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಭಾರತ ಅಭಿವೃದ್ಧಿಯನ್ನು ಕಾಣ್ತಾ ಇರೋದು ನಿಮ್ಮ ಮುಂದೆ ಗೊತ್ತಾಗ್ತಾ ಇದೆ. ಅದಾದಮೇಲೆ ಇಷ್ಟೆಲ್ಲ ಚೆನ್ನಾಗೇ ನಡೀತಾ ಇದ್ವಿ. ಆದರೆ 1962 ಚೀನಾ ಆಕ್ರಮಣ ಸಂದರ್ಭ ಇರ್ಬೋದು. ಆ ಚೀನಾ ಆಕ್ರಮಣದ ಸಂದರ್ಭ ನಿಮಗೆ ಗೊತ್ತಿದೆ. ಅಮೇರಿಕಾ ಸಹಾಯ ನಮಗೆ ತುಂಬಾ ಶಕ್ತಿ ತುಂಬ್ತಾ ಆ ಸಂದರ್ಭದಲ್ಲಿ. ಯಾಕೆ ಅಂದರೆ ಅಮೇರಿಕಾ ಭಾರತಕ್ಕೆ ಸಹಾಯ ಮಾಡಿದ್ರಿಂದನೇ ಚೀನಾದ ಈ ದುರಾಕ್ರಮಣ ನೀತಿಯನ್ನು ಭಾರತ ತಡೆಗಟ್ಟಲಿಕ್ಕೆ ಸಾಧ್ಯ ಆಯಿತು. ಆ ಬಳಿಕ ಎರಡೂ ಮುಖಂಡರುಗಳು ಕೂಡ ಅತ್ಯುತ್ತಮ ಸಹಾಯ ಹಸ್ತ ಚಾಚಿದರು. ಬಿಡು, ನಮ್ಮ ಜೊತೆ ಇದೆ ಅಮೇರಿಕಾ ಅನ್ನೋದ್ರೊಳಗಾಗಿ 1965, 71 ಮತ್ತು 1999 ಭಾರತ ಪಾಕಿಸ್ತಾನ ಯುದ್ಧಗಳ ಸಂದರ್ಭದಲ್ಲಿ ಇದೇ ಅಮೇರಿಕಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತು. ಆವಾಗ ಏನು ಮಾಡಬೇಕು ಭಾರತ ಗೊತ್ತಾಗಲಿಲ್ಲ. ಸೊ ಹೀಗೆ ಭಾರತ ಮತ್ತು ಅಮೇರಿಕಾದ ಸಂಬಂಧ ಕಾರ್ಗಿಲ್ ವಾರ್ ತನಕನೂ ಸರಿ ಇಲ್ಲ. ಅದಾದ ನಂತರ ಅನೇಕ ಬಾರಿ ಅಮೇರಿಕಾದ ವಿದೇಶಾಂಗ ನೀತಿಗಳಲ್ಲಿ ಹೆಚ್ಚು ಪಾಕಿಸ್ತಾನಕ್ಕೆ ಬೆಂಬಲವಾಗಿದ್ದದ್ದನ್ನು ನೋಡ್ತಾನೇ ಬರ್ತೀವಿ. 1999 ನಂತರ ಯಾವಾಗ ಭಯೋತ್ಪಾದನೆಗೆ
ಪಾಕಿಸ್ತಾನಗಳು ಮತ್ತು ಹೆಚ್ಚು ಕುಮ್ಮಕ್ಕು ಕೊಟ್ಟುವ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾ ಒಂದು ವ್ಯಾಪಾರದ ಬದ್ಧ ವೈರಿ ರಾಷ್ಟ್ರವಾಗಿ ಅಮೇರಿಕದ ಮುಂದೆ ನಿಲ್ತೋ, ಆಗ ಅಮೇರಿಕ ತನ್ನ ನಿಲುವನ್ನು ಬದಲಾಯಿಸಿಕೊಂಡು ಭಾರತಕ್ಕೆ ಸಪೋರ್ಟ್ ಮಾಡುವಂತಹ ಹೆಚ್ಚಿನ ಬಾಂಧವ್ಯವನ್ನು ರೂಢಿಸ್ಕೊಂಡು ಬಂತು. ಹಾಗೆ ರೂಢಿಸ್ಕೊಂಡು ಬರುವ ಸಂದರ್ಭದಲ್ಲೂ ಕೂಡ ಅಮೇರಿಕಾದಲ್ಲಿಯೂ ಅನೇಕ ರಾಷ್ಟ್ರೀಯ ವಿಚಾರಗಳಲ್ಲಿ ಬದಲಾವಣೆಗಳು ಶುರುವಾಯಿತು. ಹಾಗಾಗಿ ಭಾರತದಲ್ಲೂ ಅಷ್ಟೇ ವಿದೇಶಿ ವ್ಯಾಪಾರ, ವಿಜ್ಞಾನ, ತಾಂತ್ರಿಕತೆ, ಬಾಹ್ಯಾಕಾಶದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲೂ ನಾವು ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇರೋದನ್ನು ಕಂಡು ಅಮೇರಿಕ ನಮ್ಮ ಜೊತೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಬಂತು. ಹಾಗೆ ಬೆಳೆಸ್ಕೊಂಡು ಇವತ್ತು ಭಾರತ ಅಮೇರಿಕ ಡೆವಲಪ್ಮೆಂಟ್ ಕಡೆ ನಾವು ಮುಖ ಮಾಡಿದ್ದೀವಿ. ಏನೇ ಡೆವಲಪ್ಮೆಂಟ್ ಆಗಿದ್ರೂ ಕೂಡ ವಿಶ್ವಸಂಸ್ಥೆಯನ್ನು ಬಲಪಡಿಸೋ ವಿಚಾರದಲ್ಲಿ ಭಾರತದ ಪ್ರಧಾನಿಗಳು ತೆಗೆದುಕೊಳ್ಳುವಂತಹ ದಿಟ್ಟ ನಿರ್ಧಾರಗಳಿಗೆ ಇವತ್ತು ಅಮೇರಿಕ ಸಪೋರ್ಟ್ ಮಾಡ್ತಾ ಇದೆ. ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ವಿಶ್ವಶಾಂತಿ ಉಳಿಸ್ಬೇಕು ಅಂಥೇಳಿ ಭಾರತ ಇವತ್ತು ಎದೆ ತೊಟ್ಟಿ ಹೇಳ್ತಾ ಇದೆಯಲ್ಲ, ತನ್ನೆಲ್ಲ ಪ್ರಧಾನಿಗಳು ವಿಶ್ವಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡುವಾಗ ಭಾಷಣಗಳಲ್ಲಿ ನೀವು ನೋಡಿ. ಹಾಗೆ ಜಾಗತಿಕ ಮಟ್ಟದ ವಿಶ್ವಶಾಂತಿಗೆ ಯಾವಾಗ ಭಾರತ ತಾನು ನೇತೃತ್ವ ವಹಿಸ್ತೀನಿ ಅಂತ ಬಂತೋ, ಈಗ ಅಮೇರಿಕ ಕೂಡ ಇದೇ ನಿಲುವನ್ನು ಹೊಂದಿದ್ರಿಂದ ನಮ್ಮ ಜೊತೆ ಅತ್ಯುತ್ತಮವಾದಂಥ ಸಮಾನ ಸಂಬಂಧವನ್ನು ಹೊಂದ್ಕೊಂಡು ಬರ್ತಾ ಇದೆ. ಇನ್ನು ಅಮೇರಿಕ ಮತ್ತು ರಿಪಬ್ಲಿಕನ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷಗಳು ಬಂದಾಗ ಈ ನೀತಿಗಳಲ್ಲಿ ಸ್ವಲ್ಪ ಬದಲಾವಣೆ ಆಗತ್ತೆ. ಆ ರಾಷ್ಟ್ರಾಧ್ಯಕ್ಷರ ಧೋರಣೆಗಳು ಬದಲಾವಣೆ ಆದಾಗ ಭಾರತ ಇದನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಅದಕ್ಕನುಗುಣವಾಗಿ ನಾವು ನಮ್ಮ ವಿದೇಶಾಂಗ ನೀತಿಯನ್ನು ಕೂಡ ಒಂದು ಬದಲಾವಣೆ ಮಾಡಿ ಅದಕ್ಕೆ ತಕ್ಕನಾಗಿ ಸಿದ್ಧಪಡಿಸ್ಕೊಂಡು ನಾವು ಡೆವಲಪ್ಮೆಂಟ್ ಆಗಬೇಕು. ಯಾಕೆಂದರೆ ನಮಗೆ ಅಮೇರಿಕಕ್ಕೆ ಸೆಡ್ಡೊಡೆಯುವಷ್ಟು ಭಾರತದಲ್ಲಿ ಆ ಒಂದು ಸೋರ್ಸ್ಗಳನ್ನು ಬಳಕೆ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇದ್ದೀವಿ. ಇನ್ನು ಕೆಲವು ವರ್ಷಗಳಲ್ಲಿ ನೀವು ನೋಡ್ಬೋದು, ಅಮೇರಿಕವನ್ನು ಹಿಂದಿಕ್ಕಿ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ ಆಗೇ ಆಗತ್ತೆ. ಕಾರಣ, ಇವತ್ತಿನ ನೀವು ಅತ್ಯುತ್ತಮವಾದ ಶಿಕ್ಷಣವನ್ನು ಪಡ್ಕೊಂಡು ಈ ದೇಶದ ಅಭಿವೃದ್ಧಿಗಾಗಿ ಸಹಾಯ ಮಾಡಿದ್ದೆ ಆದರೆ ಭಾರತ ನಮ್ಮ ಈ ಹಿಂದೆ ಸ್ವಾಮಿ ವಿವೇಕಾನಂದರು ಕಂಡ ಕನಸು ವಿಶ್ವಗುರು ಸ್ಥಾನದಲ್ಲಿ ಕೂರಬೇಕು ಅಂತಿದೆಯಲ್ಲ, ಅದು ಕೂರಿಸುವಂಥ ಶಕ್ತಿ ನಿಮ್ಮಲ್ಲಿದೆ ಅಂತ ಕೂಡ ನಾನು ಹೇಳ್ಬೋದು. ಮುಂದಿನ ವಿಚಾರಕ್ಕೆ ಬರೋಣ. ಭಾರತ ಮತ್ತು ರಷ್ಯಾ ನಡುವೆ ಬಹಳ ಅತ್ಯುತ್ತಮ ಸಂಬಂಧಗಳು ಮೊದಲಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮಗೆ ಗೊತ್ತಿದೆ, ರಷ್ಯಾ ಮತ್ತು ಭಾರತದ ನಡುವೆ ಎರಡು ವಿಭಿನ್ನ ರಾಜಕೀಯ ನೀತಿಗಳಿದೆ. ಆದರೂ ಕೂಡ ರಷ್ಯಾ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಭಾರತ ಕೂಡ ರಷ್ಯಾದ ಕೆಲವು ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಅಟ್ ಪ್ರೆಸೆಂಟ್ ಸಿಚುವೇಶನ್ ನಿಮಗೆ ನಾನು ಹೇಳೋದಾದರೆ, ಇವತ್ತಿನ ದಿನಾಂಕದ ವಿಚಾರದ ಆಧಾರದ ಮೇಲೆ ನಿಮ್ಗೆ ಹೇಳೋದಾದರೆ, ಈಗ ರಷ್ಯಾ ಮತ್ತು ಆ ದೇಶಗಳು ಏನು ಯುದ್ಧದ ನೀತಿಯನ್ನು ಕೈಗೊಂಡಿದೆ, ಆ ಯುದ್ಧದ ನೀತಿಯನ್ನು ಭಾರತ ಇವತ್ತು ಸ್ನೇಹಪೂರ್ವಕವಾಗಿ ಹೇಳುತ್ತೆ ಆ ದೇಶದ ಅಧ್ಯಕ್ಷರಿಗೆ, ದಯವಿಟ್ಟು ಯುದ್ಧದಿಂದ ಯಾವುದೇ ಸಮಸ್ಯೆ ಪರಿಹಾರ ಆಗಲ್ಲ, ಮಾತುಕತೆಗೆ ಮುಂದೆ ಬನ್ನಿ ಅಂತ. ಜಗತ್ತಿನ ಎಲ್ಲ ರಾಷ್ಟ್ರಗಳು ರಷ್ಯಾವನ್ನು ವಿರೋಧಿಸಿ ಮಾತಾಡ್ತಾ ಇದ್ದರೆ ನಾವು ಅದನ್ನು ವಿರೋಧಿಸುವ ನೀತಿಯಲ್ಲೇ ಹೊಸ ರೀತಿಯ ವಿಚಾರಗಳನ್ನು ಕೊಡೋದ್ರ ಮುಖಾಂತರವಾಗಿ ಆ ದೇಶದ ಸಂಬಂಧಗಳನ್ನು ಉತ್ತಮಪಡಿಸ್ಕೊಳ್ಳೋಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಭಾರತ ರಷ್ಯಾದ ನಡುವೆ ಈ ಉತ್ತಮ ಬಾಂಧವ್ಯ ಮೊದಲಿಂದನೂ ಇದೆ, ಈಗೂ ಇದೆ. ಹೀಗೆ ರಷ್ಯಾದ ಜೊತೆ ಅತ್ಯುತ್ತಮವಾದಂತಹ ಸಂಬಂಧಗಳನ್ನು ಹೊಂದಬೇಕು. ಈ ಹೊಂದೋದಕ್ಕೆ ಹೆಲ್ಪ್ ಆಗಿದ್ದಲ್ಲಿ ಭಾರತ ಮೊದಲು ನಾನ್ ಅಲೈನ್ಮೆಂಟ್ ಪಾಲಿಸಿಯನ್ನು ತಂತು, ಅಲಿಪ್ತ ನೀತಿ ವ್ಯವಸ್ಥೆ. ಇದು ಮೊದಲಿಗೆ ಅಮೇರಿಕಾ ಬಣಕ್ಕೂ ರಷ್ಯಾ ಬಣಕ್ಕೂ ವಿರೋಧ ಆಗಿದ್ರೂ ಕೂಡ ಕೊನೆಗೆ ರಷ್ಯಾ ಬಣ ಏನಿದೆ, ಕಮ್ಯುನಿಸ್ಟ್ ಬಣ, ಭಾರತದ ಈ ಅಲಿಪ್ತ ನೀತಿಯನ್ನು ಸಪೋರ್ಟ್ ಮಾಡ್ತು. ಪರವಾಗಿಲ್ಲ, ನೀವು ನಮ್ಮ ಜೊತೆ ಬರದೇ ಇದ್ರೂ ಪರವಾಗಿಲ್ಲ, ವಿರೋಧಿಗಳ ಬಣದಲ್ಲಿ ಮಾತ್ರ ಸೇರೋಂಗಿಲ್ಲ ಅಂಥೇಳಿ ನಮಗೂ ಕೂಡ ಅದು ಸಪೋರ್ಟ್ ಮಾಡ್ತಾನೆ ಬಂತು. ಸೊ ಆನಂತರ ಭಾರತ ಸೋವಿಯತ್ ನಡುವಿನ ರಾಜಕೀಯ ಒಪ್ಪಂದ, ಆರ್ಥಿಕ ಒಪ್ಪಂದಗಳು ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿಯನ್ನು ಸಾಧಿಸ್ತಾ ಬರ್ತಾ ಇದೆ. ಅಂಥದಕ್ಕೊಂದೆರಡು ಮೂರು ಎಕ್ಸಾಂಪಲ್ಸ್ ನಿಮಗೆ ಹೇಳೋದಾದರೆ, ನಾನು 1962ನಲ್ಲಿ ಚೈನಾ ದಾಳಿಯನ್ನು ಭಾರತದ ಮೇಲೆ ಮಾಡುತ್ತೆ. ಈ ದಾಳಿ ಮಾಡಿದಾಗ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಮೂಕ ಪ್ರೇಕ್ಷಕರಾಗಿದ್ದ ಸಂದರ್ಭದಲ್ಲಿ ರಷ್ಯಾ ಚೀನಾಕ್ಕೆ ವಾರ್ನ್ ಮಾಡ್ತು, ಯಾವ ಕಾರಣಕ್ಕೂ ಕೂಡ ನೀವು ಭಾರತದ ಮೇಲೆ ಮಾಡ್ತಾ ಇರ್ತಕ್ಕಂಥ ದಾಳಿ ತಪ್ಪು ಅಂಥೇಳಿ. ಹೀಗೆ ತಪ್ಪು ಅಂಥೇಳಿ ನಮ್ಮ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿದ್ದು ಒಂದು ರಾಷ್ಟ್ರ ಅಂದರೆ ಅದು ರಷ್ಯಾ. ಇದು ರಷ್ಯಾ ಮತ್ತು ಭಾರತ ನಡುವಿನ ಆತ್ಮೀಯತೆಯ ಸಂಬಂಧಕ್ಕೊಂದು ಉದಾಹರಣೆ ಹೇಳ್ಬೋದು.
ಇನ್ನೂ ಒಂದು ಎಕ್ಸಾಂಪಲ್ ಅಂದರೆ 1961ನಲ್ಲಿ ಗೋವಾ ಇನ್ನೂ ಕೂಡ ಭಾರತದ ಈ ಗೋವಾ ಪ್ರದೇಶವೊಂದ ಮೇಲಿನ ಅಸ್ತಿತ್ವವನ್ನು ನಮಗೆ ಪೋರ್ಚುಗಲ್ ರಾಷ್ಟ್ರ ಬಿಟ್ಕೊಟ್ಟಿರಲಿಲ್ಲ. ಹಾಗಾಗಿ ಗೋವಾ ವಿಮೋಚನಾ ಕಾಂಗ್ರೆಸ್ TB ಕುನ್ನಾ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ನಡೆದಿತ್ತು. ನಮ್ಮ ದೇಶದಲ್ಲಿರೋ ನಮ್ಮದೇ ಒಂದು ಪ್ರಾಂತ್ಯ ಇನ್ನೂ ಸ್ವತಂತ್ರ ಆಗಿಲ್ಲ ಅಂದರೆ ಹೇಗಿದೋ, ಇದನ್ನು ನಾವು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿಯೂ ಕೂಡ ಪೋರ್ಚುಗಲ್ ಸರ್ಕಾರದ ಮೇಲಿನ ಕೆಲವು ವಿಚಾರಗಳಲ್ಲಿಗೆ ಮಧ್ಯಭಾಗವಹಿಸಿದ್ದೇ ರಷ್ಯಾ. ಹಾಗಾಗಿ ವಿಶ್ವಸಂಸ್ಥೆಯಲ್ಲೂ ಕೂಡ ಸಹಕಾರವನ್ನು ಕೊಡೋದ್ರ ಮುಖಾಂತರ ಗೋವಾ ವಿಮೋಚನೆಗೆ ಅವತ್ತು ಕೂಡ ರಷ್ಯಾ ನಮಗೆ ಸಪೋರ್ಟ್ ಮಾಡ್ತು. ಇನ್ನು ಮೂರನೇ ಘಟನೆ ಹೇಳೋದಾದರೆ, ಇಂಡಿಯಾ ಪಾಕಿಸ್ತಾನ ನಡುವಿನ ಸಮಸ್ಯೆ ಬಂದಾಗ ಭಾರತ ಪಾಕಿಸ್ತಾನ ಮಿಲಿಟರಿ ಯುದ್ಧಗಳಲ್ಲಿ ಭಾಗವಹಿಸೋ ಸಂದರ್ಭದಲ್ಲಿ ತಾಷ್ಕೆಂಟಿಗೆ ಕರೆಸ್ಕೊಳ್ಳುತ್ತೆ. ತಾಷ್ಕೆಂಟಲ್ಲಿ ಪಾಕಿಸ್ತಾನದಿಂದ ಅಯೂಬ್ ಖಾನ್ ಅವರು, ಭಾರತದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರನ್ನೂ ಕರೆಸ್ಕೊಂಡು ಬಂದು ಕೂರಿಸ್ಕೊಂಡು ನಮ್ಮ ಮಧ್ಯದಲ್ಲಿ ರಷ್ಯಾ ಕೂತ್ಕೊಂಡು ಒಂದು ಒಪ್ಪಂದ ಮಾಡ್ತು, ಕದನ ವಿರಾಮ ಮಾಡಬೇಕು ಎರಡೂ ರಾಷ್ಟ್ರಗಳು ಅಂತ. ಹಾಗಾಗಿ ಕದನ ಬಾಂಧವ್ಯವನ್ನು ನೀವು ಕದನ ವಿರಾಮ ನೀತಿಯನ್ನು ಜಾರಿಗೆ ತಂದು ಎರಡೂ ರಾಷ್ಟ್ರಗಳಲ್ಲೂ ಆತ್ಮೀಯ ಬಾಂಧವ್ಯಗಳು ಬೆಳೆಯೋದಕ್ಕೂ ಕೂಡ ನನ್ನ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಮಾಡ್ತು. ಇದರಿಂದ ಬದಲಾವಣೆಗಳೇನೂ ಆಗಲಿಲ್ಲ. ಆದರೂ ರಷ್ಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸಹಾಯ ಮಾಡ್ತು ಅನ್ನೋದು ಒಂದು ಖುಷಿ ಇದೆ. ಇನ್ನು 1971ನಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ 20 ವರ್ಷಗಳ ಮೈತ್ರಿಗೆ ಒಂದು ಸಹಿ ಹಾಕ್ತೀವಿ, ಅಗ್ರಿಮೆಂಟ್. ಅದು ಏನೇನು, ರಷ್ಯಾ 1971ಇಂದ ಹಿಡಿದ್ಬಿಟ್ಟು 1991ವರೆಗೂ ಕೂಡ ಭಾರತದಲ್ಲಿ ನಡೀತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳಿಗೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಗೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕೈಗಾರಿಕಾ ಅಭಿವೃದ್ಧಿಗಳಿಗೆ ನೀವು ಏನೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳಲ್ಲಿ ಏನೇ ಡೆವಲಪ್ಮೆಂಟ್ ಮಾಡಿದ್ರೋ ಅದಕ್ಕೆ ಬೇಕಾಗುವ ಸಹಾಯವನ್ನು ರಷ್ಯಾ ಮಾಡುತ್ತೆ. ಹೀಗಾಗಿ ಭಾರತದ ವಾಣಿಜ್ಯ, ವ್ಯಾಪಾರ, ಆರ್ಥಿಕತೆ, ಸಂಶೋಧನೆ, ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲೂ ಡೆವಲಪ್ಮೆಂಟ್ ಮಾಡೋದಕ್ಕೆ ರಷ್ಯಾ ಒಂದು ಅಗ್ರಿಮೆಂಟ್ಗೆ ಅವತ್ತು ನಮ್ಮ ಹತ್ರ ಸಹಿ ಆಗ್ತು. ಅದರ ಪರಿಣಾಮ ಭಾರತದಲ್ಲಿ ಬೆಲಾಯ್ ಮತ್ತು ಬೊಕಾರೋಗಳಲ್ಲಿ ಉಕ್ಕಿನ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸೋವಿಯತ್ ರಷ್ಯಾ ನಮಗೆ ಸಹಕಾರ ಮಾಡ್ತು. ಅನೇಕ ಇಂಥ ಬೇಕಾದಷ್ಟಿದ್ದಾವೆ, ಒಂದು ಎಕ್ಸಾಂಪಲ್ಸ್ ನಿಮಗೆ ಅಷ್ಟೇ ಇದು. ಇನ್ನು ನಮ್ಮ ರಾಷ್ಟ್ರದ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲೂ ಕೂಡ ಬೆಳವಣಿಗೆ ಆಗೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ವಿ. ಅದಾದ ನಂತರ ವಿಶ್ವಸಂಸ್ಥೆ ಭದ್ರತಾ ಸಮಿತಿಯಲ್ಲೂ ಕೂಡ ಭಾರತಕ್ಕೆ ಕಾಯಂ ಸದಸ್ಯತ್ವ ಬೇಕು ಅಂತೇಳಿ ರಷ್ಯಾ ಪ್ರತಿಪಾದನೆ ಮಾಡ್ತಾ ಇದೆ. ನಿಮಗೆ ಗೊತ್ತಿದೆ, ಭದ್ರತಾ ಸಮಿತಿಯಲ್ಲಿ ಪ್ರಪಂಚದಲ್ಲಿರೋ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕೇವಲ 5 ರಾಷ್ಟ್ರಗಳಿಗೆ ಮಾತ್ರ ಕಾಯಂ ಸದಸ್ಯತ್ವ ಇದೆ. ಒಮ್ಮೆ ವಾಜಪೇಯಿ ಅವರು ಈ ದೇಶದ ಪ್ರಧಾನಿಯಾದಾಗ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಪ್ರಪಂಚದ ಒಂದು ಕಾಯಂ ಸದಸ್ಯತ್ವದ ರಾಷ್ಟ್ರಗಳ ಸಂಖ್ಯೆ ಕೇವಲ 5 ಇರೋದು ಇದು ಬೇಜಾರು ಸಂಗತಿ. ಇದು 21 ತನಕ ಎಕ್ಸ್ಟೆನ್ಷನ್ ಆಗಬೇಕು. ಜಗತ್ತಿನ 21 ರಾಷ್ಟ್ರಗಳಿಗೆ ಈ ಕಾಯಂ ಸದಸ್ಯತ್ವ ಹೊಂದುವ ಒಂದು ವ್ಯವಸ್ಥೆ ಇದೆ ಅಂತೇಳಿ ಹೇಳಿದಾಗ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಮೂಕ ಪ್ರೇಕ್ಷಕವಾಗಿ ನೋಡುವಾಗ ರಷ್ಯಾ ಎಸ್ ಇದು ಕರೆಕ್ಟು, ಪ್ರಪಂಚದ ಅಭಿವೃದ್ಧಿಗೆ ಈ ಥರದ ಒಂದು ನೀತಿಗಳು ಬೇಕು ಅಂತೇಳಿ ನಮ್ಮನ್ನು ಸಪೋರ್ಟ್ ಮಾಡಿದ್ದು ಕೂಡ ರಷ್ಯಾನೇ. ಬಟ್ ಇದುವರೆಗೂ ಕೂಡ ಭಾರತಕ್ಕೆ ಕಾಯಂ ಸದಸ್ಯತ್ವ ಬೇಕು ಅಂಥೇಳಿ ಪ್ರತಿ ಬಾರಿ ಕೇಳಿಕೊಂಡಾಗಲೂ ಕೂಡ ನಮ್ಮ ವಿರುದ್ಧ ಒಂದು ವೀಟೋ ಪವರನ್ನು ಯೂಸ್ ಮಾಡ್ತಾ ಇರೋ ದೇಶ ಮಾತ್ರ ಚೀನಾ. ಉಳಿದೆಲ್ಲ ರಾಷ್ಟ್ರಗಳು ನಮ್ಮನ್ನು ಸಪೋರ್ಟ್ ಮಾಡ್ತಾನೆ ಇದ್ದಾವೆ. ಮುಂದಿನ ದಿನಗಳಲ್ಲಿ ಭಾರತದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಾದರೂ ಡೆವಲಪ್ ಆದರೆ ಪ್ರಪಂಚಕ್ಕೆ ನಾವು ಟಾಪ್ 1 ರಾಷ್ಟ್ರಗಳಾಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅಂತ ಅಂದ್ಕೊಳ್ಬೋದು. ಆದರೆ ದುರಾದೃಷ್ಟಕರ ಏನು ಅಂದರೆ ಇವತ್ತಿನ ಯೂತ್ಸ್ ನಿಮ್ಮ ಮೇಲೆ ನಮಗೆ ದೇಶಕ್ಕೆ ಸ್ವಲ್ಪ ನಂಬಿಕೆನೇ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳ್ತೀನಿ. ನಮ್ಮ ದೇಶದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಲಿತೀರಾ, ನಮ್ಮ ದೇಶದ ಆರ್ಥಿಕತೆ ಬಳಸ್ಕೋತೀರಾ, ನಮ್ಮ ದೇಶದ ಸ್ಕೂಲು, ಕಾಲೇಜ್ಗಳು, ಶಿಕ್ಷಕರು ಎಲ್ಲರನ್ನ ಬಳಸ್ಕೋತೀರಾ. ಆದರೆ ಸೇವೆ ಕೊಡಬೇಕು ಅಂತ ಬಂದಾಗ ಮಾತ್ರ ವಿದೇಶಗಳ ಕಡೆ ಮುಖ ಮಾಡ್ತೀರಾ. ನಿಮ್ಮನ್ನು ಅತಿ ಹೆಚ್ಚು ದುಡ್ಡು ಕೊಟ್ಟು ವಿದೇಶಗಳು ಅವರು ಎಕ್ಸ್ಪೋರ್ಟ್ ಮಾಡ್ಕೊತಾರೆ ನಮ್ಮಿಂದ, ಅಲ್ಲಿ ಅವರು ಇಂಪೋರ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ತಾಂತ್ರಿಕತೆಯನ್ನು ಅವರು ಬಳಸ್ಕೊಂಡು ನಮ್ಮ ಮೇಲೆ ಅದ್ರ ಪ್ರಯೋಗ ಮಾಡ್ತಾರೆ. ಇಂಥ ಪ್ರಯೋಗಗಳಿಗೆ ತುತ್ತಾಗ್ತಾ ಇರೋದು ನಾವೇನೆ. ಇವತ್ತು ನೀವು ನೋಡಿ, ಪ್ರಪಂಚದ ಟಾಪ್ 10 ಕಂಪನಿಗಳ CEO ತೆಗೆದು ನೋಡಿ, ಇವತ್ತು ಕೂಡ ಭಾರತೀಯರೇ ಇದ್ದಾರೆ. ಆದರೆ ಅವರೆಲ್ಲರ ಸೇವೆ ಭಾರತಕ್ಕೇನಾದರೂ ಸಿಕ್ಕರೆ
ಭಾರತ ಎಷ್ಟು ಡೆವಲಪ್ಮೆಂಟ್ ಆಗ್ಬೋದೋ ವಿಶ್ವಗುರು ಆಗೋದ್ರಲ್ಲಿ ಸಮಸ್ಯೆನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಭಾರತ ಇವತ್ತು ಕೂಡ ತನ್ನ ಸುತ್ತಣ ದೇಶಗಳ ಜೊತೆಗೆ ಅಂದರೆ ಭೂತಾನ್, ಅಫ್ಘಾನಿಸ್ತಾನ್, ಮಾಲ್ಡೀವ್ಸ್, ಇಂಡೋನೇಷ್ಯಾ ಈ ಎಲ್ಲ ರಾಷ್ಟ್ರಗಳ ಜೊತೆನೂ ಕೂಡ ನಿಕಟವಾದ ಸಂಪರ್ಕವನ್ನು ಪಡೀತಾ ಇದೆ. ನೀವು ಈ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು, ಲಕ್ಷದ್ವೀಪದಿಂದ ಸ್ವಲ್ಪ ಕೆಳಗೆ ಹೋದರೆ ಮಾಲ್ಡೀವ್ಸ್ ಅನ್ನೋ ದೇಶ ಇದೆ. ಓಕೆ, ಆ ಮಾಲ್ಡೀವ್ಸ್ ಅನ್ನೋ ದೇಶ ಇವತ್ತು ನಮ್ಮ ಜಾಗತಿಕ ತಾಪಮಾನ ಮತ್ತು ಇಲ್ಲಿರ್ತಕ್ಕಂತಹ ಒಂದು ಸಮುದ್ರ ಮಟ್ಟದ ನೀರಿನ ಮಟ್ಟ ಹೆಚ್ಚಾಗ್ತಾ ಇರೋದರಿಂದಾಗಿ ಆ ದೇಶ ಮುಳುಗಡೆ ಆಗ್ತಾ ಇದೆ. ಈಗ ಆ ಮುಳುಗಡೆ ಆಗ್ತಾ ಇರೋ ದೇಶದ ಆರ್ಥಿಕತೆ ಹದಗೆಡ್ತಾ ಇದೆ. ಈ ಆರ್ಥಿಕತೆ ಹದಗೆಟ್ಟಾಗ ಅದಕ್ಕೆ ಮೊದಲು ಸಹಾಯ ಹಸ್ತ ನೀಡಿದ್ದು ಯಾರು ಅಂತಂದರೆ ಅದು ಭಾರತ. ಮತ್ತು ಇನ್ನು ಇತ್ತೀಚಿನ ಘಟನೆ ನಿಮ್ಗೆ ಹೇಳೋದಾದರೆ, ಕೊರೋನಾ ಸಂದರ್ಭದಲ್ಲೂ ಕೂಡ ಆ ಮಾಲ್ಡೀವ್ಸ್ನ ದುಸ್ಥಿತಿಗೆ ಹೆಲ್ಪ್ ಮಾಡಿದ್ದು ಯಾರು ಅಂದರೆ ಭಾರತ. ಇನ್ನು ಇಂಡೋನೇಷ್ಯಾ ಇರ್ಬೋದು, ಥೈಲ್ಯಾಂಡ್ ದೇಶಗಳಿರ್ಬೋದು, ಆ ದೇಶಗಳಿಗೂ ಕೂಡ ಮತ್ತು ಮಲೇಷ್ಯಾ ದೇಶಗಳ ಜೊತೆಗೂ ಕೂಡ ಭಾರತ ಅತ್ಯುತ್ತಮವಾಗಿರ್ತಕ್ಕಂತಹ ಬಂಗಾಳ ಕೊಲ್ಲಿಯ ಈ ಒಂದು ಮತ್ತು ಹಿಂದೂ ಮಹಾಸಾಗರದ ನೀತಿಗಳ ಮೇಲೆ ಬದಲಾವಣೆಗಳನ್ನು ತರೋದ್ರ ಮುಖಾಂತರ ಡೆವಲಪ್ಮೆಂಟ್ ಮಾಡ್ಕೊಳ್ತಾನೆ ಇದ್ದೀವಿ. ಹಾಗಾಗಿ ಈ ಎಲ್ಲ ದೇಶಗಳ ಜೊತೆ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ಜೊತೆ ಭಾರತ ಅತ್ಯುತ್ತಮವಾದಂಥ ಸಂಪರ್ಕವನ್ನು ಹೊಂದ್ತಾ ಇದೆ. ಹಾಗಾಗಿ ಇವತ್ತು ನಿಮಗಿದೊಂದು ಜನರಲ್ ಟಾಪಿಕ್ ಆಗಿ ಈ ದೇಶಗಳ ಬಗ್ಗೆ ಕೂಡ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಹೋದಾಗ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಇದರಲ್ಲಿ ಕಲಿಬೋದು ಅಂತ ಹೇಳ್ತಾ ಈ ಪಾಠಕ್ಕೆ ಧನ್ಯವಾದಗಳು. ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.